ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಿಮ್ಮನ್ನ ಮತ್ತೊಮ್ಮೆ ಒಂದು ಗಣೇಶ ಗೋಡನ್ ಕರ್ಕೊಂಡ್ಬಂದಿಲ್ಲ, ಗಣೇಶ ಸ್ಟೋರ್ ಕರ್ಕೊಂಡ್ಬಂದಿನಿ. ಎಲ್ಲಂತ ಹೇಳಿದ್ರೆ ಮಲ್ಲೇಶ್ವರಮಲ್ಲಿ ಇರುವಂತಹ ಶ್ರೀ ಬಾಲಾಜಿ ಐಡಲ್ಸ್ ಅಂತ. ಇವ್ರು ನಿಮಗೆ ದಸರಾ ಐಟಮ್ಸು, ದಸರಾ ಡಾಲ್ಸು ಮಾಡ್ತಾರೆ, ಸೀಸನ್ ತಕ್ಕನಾಗಿ ಗಣೇಶ ಐಟಮ್ಸು ಮಾಡ್ತಾರೆ. ಸೊ ಇವಾಗ ನಮ್ಗೆಲ್ಲ ಗಣೇಶ ತೋರ್ಸಕ್ ಬಂದಿನಿ. ಇವ್ರ ಹತ್ರ ಇರುವಂಥದ್ದೆಲ್ಲ ಪಕ್ಕ ಪರಿಶುದ್ಧ ಮಣ್ಣಿನ ಗಣೇಶ. ಮಣ್ಣಿನ ಅಂದ್ರೆ ನಿಮಗೆ ಕ್ಲೇ ಗಣೇಶ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಗುಜರಾತ್ ಮಣ್ಣು ಅಂತ ಹೇಳ್ತಾ ಗೊತ್ತಾ. ಆಕ್ಚುಲಿ ನಿಮಗೆ ಆಲ್ರೆಡಿ ಒಂದ್ಸತಿ ತೋರಿಸಿದ ಮಾರ್ಸಂದ್ರೆ ನಾವು ತೋರಿಸಿದ್ದೆ ನಿಮಗೆ ಯಾವ ಥರ ಮಾಡ್ತಾರೆ ಗುಜರಾತ್ ಮಣ್ಣಲ್ಲಿ ಗಣೇಶ ಅಂದ್ಬಿಟ್ಟು. ಸೊ ಅದೇ ರೀತಿ ಮಾಡಲ್ಸೆ ಅಲ್ಲ, ದೊಡ್ಡ ದೊಡ್ಡ ಗಣೇಶ ನೋಡಿದ್ರಿ, ಇಲ್ಲೆಲ್ಲ ಪುಟ್ ಗಣೇಶಗಳು. ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ ತೋರಿಸ್ತೀನಿ. ಈ ಸೈಜಿಂದ ಹಿಡಿದು ನಿಮಗೆ 4 ಫೀಟ್ ಗಂಟೆ ಗಣೇಶ ಸಿಗುತ್ತೆ. ಇದು ಕೂಡ ಪರಿಶುದ್ಧ ಮಣ್ಣಿನ ಗಣೇಶ, ಓಕೆನಾ. ನೋಡ್ತಿರ್ಬೋದು, ಬೇಸಲ್ಲಿ ಗೊತ್ತಾಗುತ್ತೆ ನಿಮಗೆ. ಇವೆಲ್ಲ ಪರಿಶುದ್ಧ ಮಣ್ಣಿನ ಗಣೇಶ, ಓಕೆನಾ. ಅದಾದ್ಮೇಲೆ ಇಷ್ಟೇ ಹೇಳ್ದೆ ವೀಕ್ಷರೆ, ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದ್ರೆ ಇಲ್ಲಿ ನೋಡಿ ಪಕ್ಕದಲ್ಲಿ ನೋಡ್ತಿರ್ಬೋದು, ಎಂಟ್ರಿ ಆಗ್ತಾ ನೋಡ್ತಿರ್ಬೋದು. ಇದು ಬಂದು ಪಾಟೀಲ್ ಗಣೇಶ ಅಂತ ಹೇಳ್ತಾರೆ ನಮ್ಮ ಕಡೆ. ಪಕ್ಕ ಪರಿಶುದ್ಧ ಮಣ್ಣಿನ ಗಣೇಶ, 100% ಇಕೋ ಫ್ರೆಂಡ್ಲಿ ಇದೆ, ಓಕೆನಾ. ನೋಡ್ತಿರ್ಬೋದು ಅಡಿಯಿಂದ ಮುಡಿ ಗಂಟ ನಿಮಗೆ ಬಾಂಬೆ ಸ್ಟೈಲಲ್ಲಿ POP ಫಿನಿಶಿಂಗ್ ಹೇಗಿರುತ್ತೆ ಸೇಮ್ ಅದೇ ರೀತಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ನಿಮಗೆ ಡೌಟ್ ಆದರೆ ನೋಡ್ತಿರ್ಬೋದು, ನಿಮಗೆ ಅಡಿಯಲ್ಲಿ ನೋಡಿ ಬೇಸ್ ಹಾಕಿದ್ದಾರೆ. ನಿಮಗೆ POP ಈ ಥರ ಬೇಸ್ ಬರಲ್ಲ, ಓಕೆನಾ. ನಿಮ್ಗೆ ಇದೆ ಬೇಸ್ ಹಾಕಿದ್ದಾರೆ, ಓಕೆನಾ. ಅದಾದ್ಮೇಲೆ ಇಷ್ಟೇ ಅಲ್ಲದೆ ಸ್ಟೋರ್ ಫುಲ್ಲು ತುಂಬಿಸ್ಬಿಡಿ ನೋಡಿ. ಸಾವಿರಾರು ಗಟ್ಟಲೆ, ಒಂದೆರಡಲ್ಲ, ನಿಮಗೆ ಸಾವಿರಾರು ವೆರೈಟೀಸ್ ಆಫ್ ಗಣೇಶ ಅವ್ರ ಹತ್ರ ಅವೈಲೇಬಲ್ ಇದೆ. ಮತ್ತೆ ಇಲ್ಲಿ ನಿಮಗೆ ಮನೆ ಚಿಕ್ಕ ಮಗು ಇದ್ರೆ ಅವ್ರಿಗೆ ಅಂತ ಒಂದು ಡಿಫ್ರೆಂಟ್ ಒಂದು ಗಣೇಶ ಇದ್ದಾರೆ, ತೋರಿಸ್ತೀನಿ ಬನ್ನಿ. ನೋಡಿ ವೀಕ್ಷರ, ಇದನ್ನ ನೋಡ್ತಾ ಇದ್ದೀರಾ, ಚಿಕ್ಕ ಮಗು ಆಟ ಆಡ್ತಾರ ಟೈಪಲ್ಲಿ ಇರೋದು ಗಣೇಶ. ನೋಡ್ತಿರ್ಬೋದು ಹೇಗಿದೆ, ಎಷ್ಟು ಸಕ್ಕದಾಗಿದೆ ನೋಡಿ. ನಿಮ್ಗೆ ಏನೋ ಚಿಕ್ಕ ಮಗು ಮಕ್ಕಳಲ್ಲಿ ನಿಮ್ಮ ಮನೇಲಿ ಚಿಕ್ಕ ಮಕ್ಳು ಇರ್ತೀರಾ, ಅಂಥವ್ರು ಕೂರಿಸ್ಬೇಕಾದ್ರೆ ಇಂಥ ಕೂರಿಸಿದ್ರೆ ಬಹಳ ಅವ್ರಿಗೂ ಇಷ್ಟ ಆಗುತ್ತೆ, ನಿಮಗೂ ಮಸ್ತಾಗಿರುತ್ತೆ ಅಂತ ಹೇಳ್ಬೋದು. ಇದೇ ರೀತಿ ಭಾಳಷ್ಟು ಮಾಡಲ್ಸ್ ಇದೆ ಅವ್ರ ಹತ್ರ, ನೋಡ್ತಿರ್ಬೋದು ನೋಡಿ. ಅದಾದ್ಮೇಲೆ ಇದು ಪಕ್ಕದಲ್ಲಿ ಇನ್ನೊಂದು ತೋರಿಸಿದ್ರು ನೋಡಿ, ಪಕ್ಕದಲ್ಲಿ ನೋಡ್ಬೋದು ಕೊಂಡೆ ಹಾಕೊಂಡಿರ್ತಾರ. ಇದೇನು ನೋಡಿದ್ರಿ ಪಕ್ಕದಲ್ಲೇ ನೋಡಿದಿರಾ, ಇದು ಬಂದ್ಬಿಟ್ಟು ನಾರ್ಮಲ್ ನಿಮಗೆ ಕೂದಲೆಲ್ಲ ಮಗುಗೆ ಕೂಲ್ ಕಮ್ಮಿ ಇರುತ್ತೆ ಆ ಥರ. ಇದು ಬಂದ್ಬಿಟ್ಟು ಕೊಂಡೆ ಹಾಕೊಂಡು ಇಲಿಗಳ ಜೊತೆ ಆಟ ಆಡ್ತಾ ಇರ್ತಾರೆ, ಎಷ್ಟು ಸಕ್ಕದಾಗಿದೆ ನೋಡಿ. ಅದಾದ್ಮೇಲೆ ಇನ್ನ ಬನ್ನಿ, ಇಲ್ಲ ನೋಡ್ತಿರ್ಬೋದು ಲೈವ್ ಆಗಿ ಇವೆಲ್ಲ ನನಗೆ ಪರಿಶುದ್ಧ ಮಣ್ಣಿನ ಗಣೇಶಗಳೇ. ಎಲ್ಲ POP ಸ್ಟೈಲಲ್ಲಿ ಇರುವಂಥದ್ದೇ, ಯಾವ POP ಎಲ್ಲ ಅಕ್ಷರ ನೋಡ್ತಿರ್ಬೋದು ಎಷ್ಟಿದೆ ನೋಡಿ. ಸ್ಟೋರ್ ಫುಲ್ಲು ತುಂಬೋಗಿದೆ ನೋಡಿ. ಎಷ್ಟು ಡಿಫ್ರೆಂಟ್ ನಿಮ್ಗೆ ಪಾಟೀಲ್ ಗಣೇಶ ಆಗಿರ್ಬೋದು, ವೆಂಕಟೇಶ್ವರ ಟೈಪ್ ಆಗಿರ್ಬೋದು, ನಿಮಗೆ ಬಾಲಾಜಿ ಟೈಪ್ ಆಗಿರ್ಬೋದು, ಡಿಫ್ರೆಂಟ್ ಗಣೇಶ ಅವೈಲೇಬಲ್ ಇದೆ ನೋಡಿ. ಸಕ್ಕದಾಗಿದೆ ಮಾತ್ರ. ಸೊ ಬನ್ನಿ ಬ್ರದರ್ನ ಮಾತಾಡ್ಸ್ತಾ ಹೋಗೋಣ. ನಿಮ್ಗೆ ಒಂದೊಂದು ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ, ಬಟ್ ನಿಮಗೆ ಫುಲ್ ಕವರ್ ಮಾಡಲ್ಲ. ಒಂದು ರ್ಯಾಂಡಮ್ ಆಗಿ ಮೇನ್ ಯೂನಿಕ್ ಮಾಡಲ್ಸ್ ಯಾವುದಿದೆ ಅದ ತೋರಿಸ್ತಾ ಹೋಗ್ತೀನಿ. ಮತ್ತೆ ಈ ವಿಡಿಯೋದೆಲ್ಲ ತೋರಿಸ್ತೀನಿ ನಿಮಗೆ. ಒಂದು ಹೊಡೆದೋಗಿರೋ ಪೀಸ್ ಇದೆ, ನಿಮ್ಮದು ಕ್ಲಾರಿಫಿಕೇಶನ್ ಗೊತ್ತಾಗುತ್ತೆ ಮಣ್ಣ POP ಅಂದ್ಬಿಟ್ಟು, ಓಕೆನಾ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಪರಿಚಯ ಸರ್? ನನ್ನ ಹೆಸರು ರಾಜು ಅಂತ ಅಂದ್ಬಿಟ್ಟು, ನಮ್ದು ಶ್ರೀ ಬಾಲಾಜಿ ಐಡಲ್ಸ್ ಮಲ್ಲೇಶ್ವರಂ ಬರುತ್ತೆ. ನಂಬರ್ 97 ಕ್ಷೀರಸಾಗರ, ಟೆಂಪಲ್ ರೋಡ್, ಬ್ಯಾಂಗ್ಳೂರ್ 3. ಓಕೆ ಸರ್, ಇವಾಗ ಆಕ್ಚುಲಿ ನೀವು ಇದು ಬಂದ್ಬಿಟ್ಟು ನೋಡಿದ ತಕ್ಷಣ ಎಲ್ಲ ನಮ್ಗೆ POP ಅನ್ಸುತ್ತೆ, ಯಾಕಂದ್ರೆ ಮಾಡಲ್ ವೈಸ್ ನೋಡ್ತಾ ಫಿನಿಶಿಂಗ್ ಎಲ್ಲ ಅದ ರೇಂಜ್ ಕೊಟ್ಟಿದ್ದೀರಾ. ಬಟ್ ನೀವ್ ಹೇಳ್ತೀರಾ ಕ್ಲೇ ಅನ್ಬಿಟ್ಟು. ಕಂಪ್ಲೀಟ್ ಕ್ಲೇ ಸರ್. ನಮ್ಮ ಹತ್ರ ಇರೋದೆಲ್ಲ ಕ್ಲೇ ಡಾಲ್ಸ್. ನಿಮ್ಗೆ ಸ್ಟಾರ್ಟಿಂಗ್ 9 ಇಂಚಸ್ ಹಿಡಿದ್ಬಿಟ್ಟು 4.5 ಫೀಟ್ ತನಕ ಎಲ್ಲ ಕ್ಲೇ ಗಣೇಶಗಳೇ ಸಿಗೋದು ನಮ್ಮ ಹತ್ರ ಫುಲ್ ಇದೆ. ಅದಕ್ಕೆ ತಕ್ಕಂಗೆ ಸ್ಟೋನ್ ವರ್ಕ್ ಅವ್ರು ಕಸ್ಟಮರ್ ಹೆಂಗ್ ಪ್ರಿಫರ್ ಮಾಡ್ತಾರೋ ಸ್ಟೋನ್ ವರ್ಕ್ ಮಾಡ್ತೀವಿ. ಅದ್ರಲ್ಲಿ ಸೆಮಿ ವರ್ಕ್, ಫುಲ್ ವರ್ಕ್, ಕ್ರೌನ್ ಫುಲ್ ಹೈಲೈಟ್ ಮಾಡೋದು, ಆರ್ನಮೆಂಟ್ಸ್ ಎಲ್ಲದನ್ನು ಮಾಡಿ ತೋರಿಸ್ತೀವಿ. ಬನ್ನಿ ಒಂದ್ ವ್ಯೂ ನೋಡ್ರಿ, ಅಂಗಡಿನಲ್ಲಿ ಫುಲ್ ಹೇಗಿದೆ ಅಂತ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ ಅದ್ರ ಬಗ್ಗೆ. ಸರ್ ಮತ್ತೊಂದು, ನಿಮ್ಮ ಹತ್ರ ಎಷ್ಟು ಇಂಚಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ? ನಮಗೆ ಅಮೌಂಟ್ ಸ್ಟಾರ್ಟಿಂಗ್ 9 ಇಂಚಸ್ ಇಂದ 4.5 ಫೀಟ್ ತನಕ ರೇಂಜ್ ಇದೆ ಸರ್. ಓಕೆ, ನಿಮ್ಮ ಹತ್ರ 10% ಎಲ್ಲ ರಿಟೇಲ್ ಪ್ರೈಸ್ ಇರೋದು, ಹೋಲ್ಸೇಲ್ ಯಾವ್ದಿಲ್ಲ ಸರ್. ಯಾಕಂದ್ರೆ ನಮ್ದು ಕಸ್ಟಮೈಸ್ ಮಾಡ್ತೀವಿ, ಪ್ಲಸ್ ಕಸ್ಟಮರ್ಸ್ ಅದೇ ತರ ರೆಸ್ಪಾನ್ಸ್ ಚೆನ್ನಾಗಿರೋದ್ರಿಂದ ನಮ್ಗೆಲ್ಲ ಒಂದು ಹೋಮ್ಲಿ ಕಸ್ಟಮರ್ಸ್ ಫುಲ್. ಹೋಲ್ಸೇಲ್ ಯಾವ್ದು ಮಾಡಲ್ಲ, ಬರೀ ರಿಟೇಲ್ ಮಾತ್ರ. ಹೋಲ್ಸೇಲ್ ಇಲ್ಲ, ರಿಟೇಲ್ ಮಾತ್ರ. ಮೊದಲು ಚಿಕ್ಕ ಗಣೇಶ ತೋರಿಸಿ ಸರ್ ನಮಗೆ. ಸ್ಟಾರ್ಟಿಂಗ್ ಸರ್ ತೋರಿಸ್ತೀನಿ. ಇದು ಸ್ಟಾರ್ಟಿಂಗ್ ಸೈಜ್. ಇದು ಬಂದು ನಿಮ್ಗೆ 9 ಇಂಚಸ್ ಬರುತ್ತೆ ಕ್ಲೇದ್. ಇದು 9 ಇಂಚಸ್ ಬರುತ್ತೆ ಇದು. ಅದಕ್ಕೆ ನೆಕ್ಸ್ಟ್ ಅದೇ ತರ ಬಂಟು ಬಾಂಬೆ ಸ್ಟೈಲ್ ಬರುತ್ತೆ ನೋಡ್ರಿ. ಇದೆಲ್ಲ ಬಂಟು ಬಾಂಬೆ ಸ್ಟೈಲ್. ಇದೆಲ್ಲ ಬಂಟು ನಿಮ್ಗೆ 12 ಇಂಚಸ್. ಬಹಳ ಜನ ಕನ್ಫ್ಯೂಷನ್ ಆಗ್ತಾರೆ. ಇಲ್ಲ, ಎಲ್ಲ ಮಣ್ಣಿನ ಸರ್. ಬಟ್ ವೀಕ್ಷಕರು ನೋಡ್ತಿರ್ಬೋದು ಹೇಗೆ ಸಕ್ಕದಾಗಿದೆ ನೋಡಿ. ನಮ್ಮ ಇದ್ರಲ್ಲಿ ಬರೋದ್ರಲ್ಲಿ ಬಹಳ ವೆರೈಟಿ ಇದೆ ಮಾತ್ರ ಮಣ್ಣಿಂದೇನೆ ನೋಡಿ ಸರ್. ಇದ್ರಲ್ಲಿ ನೋಡಿ ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ಇದು ಬೋಟ್ ನೋಡಿದ್ರೆ ನಿಮ್ಗೆ POP ತರ ಕಾಣುತ್ತೆ, ಓಕೆನಾ. ಹಿಂಗ್ ನೋಡ್ರಿ, ಓಪನ್ ಮಾಡ್ರಿ ಗೊತ್ತಾಗತ್ತೆ ನಿಮ್ಗೆ. ಆಕ್ಚುಲಿ ಈ ಮಣ್ಣು ಬಂದ್ಬಿಟ್ಟು ನಿಮ್ಗೆ ನಾನು ಮಾರ್ಸಂದಲ್ಲಿ ತೋರಿಸಿದ್ದೆ ನಿಮ್ಗೆ ಲೈವ್ ಅಲ್ಲಿ. ಸೇಮ್ ಅದೇ ಮಣ್ಣು, ಗುಜರಾತ್ ಮಣ್ಣು ಅಂತ ಹೇಳ್ತಾರೆ, ಆ ತರದಲ್ಲಿ ಮಾಡಿರೋಂಥದ್ದು. ಸಾಡು ಮಿಟ್ಟಿ ಅಂತ ಬರುತ್ತೆ ಇದಕ್ಕೆ ಹೆಸರು. ಇದ್ರಲ್ಲೇ ಮಾಡೋದೆಲ್ಲ ನಿಮ್ಗೆ ಒಂಟು ನೀರಲ್ಲಿ ಬಿಟ್ರೆ ವಿತಿನ್ 1.5 hour ಫುಲ್ ಆಗಿ ಕರಗ್ ಬಿಡತ್ತೆ ನಿಮ್ಗೆ. ಓ ಸೂಪರ್. ಹಂಗಿದ್ರೆ ಇನ್ನೇನು ಸರ್. ಬಟ್ ಬಹಳ ಇಷ್ಟ, ಚಿಕ್ಕ ಮಕ್ಳಿಗೆ ಬಹಳ ಇಷ್ಟ ಆಗುತ್ತೆ ಅಲ್ಲ ಕಾನ್ಸೆಪ್ಟ್ಸ್. ಬಾಲ್ ಗಣೇಶನಲ್ಲಿ ನಿಮ್ಗೆ ಒಂದು 10 ವೆರೈಟೀಸ್ ಇಂದ 15 ವೆರೈಟಿ ಸಿಗುತ್ತೆ. ಇದೊಂದು ನೋಡಿದ್ರೆ ವೀಕ್ಷಕರೇ, ಅದ್ರ ಪಕ್ಕದಲ್ಲಿ ಇದು ನೋಡ್ಬೋದು. ಇದು ಕೊಂಡೆ ಹಾಕೊಂಡಿರ್ತಾರ, ಮಕ್ಳ ತರ ಆಟ ಆಡ್ತಾರ ನೋಡ್ತಾರೆ ಬಂದು. ಇಲ್ಲಿ ಪಕ್ಕದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಮೋದಕ ತಿಂತ ಇದೆ. ಆ ತರ ನಿಮ್ಗೆ ಡಿಫ್ರೆಂಟ್ ಮಾಡಿದ್ರೆ ಇನ್ನ ಬೇರೆ ಡಿಫ್ರೆನ್ಸ್ ಇದೆ ಸರ್. ತೋರಿಸ್ತಾ ಹೋಗಿ ಸರ್. ಸರ್ ಇದೆಲ್ಲ ನೆಕ್ಸ್ಟ್ ಬೋನ್ರಿ. ಇದೆಲ್ಲ ಒಂದು 2 ಫೀಟ್ ಅಲ್ಲಿ ಬರುತ್ತೆ ನಿಮ್ಗೆ. ಇದೆಲ್ಲಾನು ಪ್ರತಿಯೊಂದು ಇದು ಬಂಟು ಲೋಟಸ್ ಮೇಲೆ ಕೂತಿರೋದು. ಇದು ಮಣ್ಣಿಂದೇನೆ ಎಲ್ಲಾನು. ಇದು ಬಂದ್ಬಿಟ್ಟು ನಿಮ್ಗೆ ಪಾಟೀಲ್ ಅಂತಾರೆ ಇದನ್ನ, ಪಾಟೀಲ್ ಗಣೇಶ. ಇದು ಪೂನಾ ಫೇಮಸ್ ದಗಡು ಸೆಟ್ ಗಣೇಶ. ದಗಡು ಸೆಟ್ ಕರೆಕ್ಟ್. ಹೋದ ಸತಿ ವಿಡಿಯೋ ಮಾಡಿದಾಗ ನಂಗೆ ಐಡಿಯಾ ಇಲ್ಲ ಹೆಸರು.
ಇದು ಬಹಳ ಫೇಮಸ್ ಆಕ್ಚುಲಿ ಇಲ್ಲ ಡೈಮಂಡ್ ವರ್ಕ್ ಎಲ್ಲ ಮಾಡ್ತಾರೆ ಅದಕ್ಕೆ ಫುಲ್ ಡೈಮಂಡ್ ವರ್ಕ್ ಮಾಡ್ತೀವಿ. ಓಕೆ ಕಸ್ಟಮರ್ ಕೇಳಿದಾಗ ಅದ್ರ ಪ್ರಕಾರ ಅದು ರಿಕ್ವೈರ್ಮೆಂಟ್ ಅವ್ರದ್ದು ಹೆಂಗಿರುತ್ತೆ ಆ ತರ. ಕಸ್ಟಮರ್ ಕೇಳಿದಾಗ ಅದಕ್ಕೆ ಡೈಮಂಡ್ ಏನ್ಬೋದು ಅದನ್ನು ಮಾಡ್ಬೋದು. ಓಕೆ ಆಮೇಲೆ ಇದು ಬಂತು ಪೇಶ್ವಾ ಅಂತೀವಿ ಇದನ್ನ. ಪೇಶ್ವಾ ಇದು. ಓಕೆ ಪೇಶ್ವಾ ಗಣೇಶ ಸಕಾಲ ನೋಡಿ ಸರಿ ತಲ್ದಿ ಹಾಕೊಂಡು ಒಂದ್ರಿ ನಾರ್ಮಲ್ ದರ್ಬಾರ್ ಮಾಡ್ತಿರೋ ಗಣೇಶ ಇದು. ಅದನ್ನೇ ಪೇಶ್ವಾ ಅಂತಾರೆ ಅದನ್ನ. ಬಟ್ ನಿಮ್ಗೆ ನೋಡಿ ಫಿನಿಶಿಂಗ್ ನೋಡ್ಬೋದು ನಿಮ್ಗೆ POP ಗಿನ ಮಸ್ತ್ ಆಗಿದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇದೆಲ್ಲ ಪಕ್ಕ ಕ್ಲೇ ಗಣೇಶಗಳು ಇವೆಲ್ಲ ಓಕೆನಾ ನೋಡ್ತಿರ್ಬೋದು. ಇನ್ನ ಬಹಳ ನೋಡಿ ಎಲ್ಲ ಇದೆ. ಇದೊಂದು ಡಿಫ್ರೆಂಟ್ ಆಗಿರ್ಬೋದು, ಇದೊಂದು ಡಿಫ್ರೆಂಟಾ ನೋಡಿ ಇದು ನೋಡ್ತಿರ್ಬೋದು. ಸಕಾಲ ಒಂಥರ ತಾವರೆ ಒಮ್ಮೆ ಕೂತಿರ್ತಾರೆ ಸೇಮ್. ಇದು ನೋಡಿ ಇದು ನಾರ್ಮಲ್ ಪಾಟೀಲು, ಇದು ನಿಮ್ಗೆ ತಾವರೆ ಒಮ್ಮೆ ಕೂತಿರ್ತಾರ ನೋಡ್ತಿರ್ಬೋದು. ಸಕಾಲಾಗಿದೆ ನೋಡಿ ಸರ್. ಹಂಗೆ ಇಲ್ಲಿ ನೋಡಿ ಈ ಕಡೆ ನೋಡ್ರಿ ಇದು ಬಂತು ಅಷ್ಟ ಗಣಪತಿ ಅಂತಾರೆ. ಸೂಪರ್. ಇದು ಅಷ್ಟ ಗಣಪತಿ ಇದು ಕ್ಲೇನೆ ಸರ್. ಇದು ಬಂತು ಅಷ್ಟ ಗಣಪತಿ ಅಂದ್ರೆ ಕೆಳಗಡೆ 8 ಗಣೇಶ ಬರ್ತಾರೆ, ಅದಕ್ಕೆ ಮೇಲ್ಗಡೆ ಗಣೇಶ ಕೂತ್ರಿಂದ ಇದಕ್ಕೆ ಹೆಸರು ಅಷ್ಟ ಗಣಪತಿ ಅಂತ ಕೊಡೋದು. ಅಕ್ಷರ ನೋಡ್ತಿರ್ಬೋದು. ನಾನು ಬರೀ ಪಾಟೀಲ್ ಗಣೇಶ ಅನ್ಕೊಂಡಿದ್ದೆ, ಬಟ್ ನಿಮಗೆ ಅಷ್ಟ ಗಣಪತಿ ಅಂತ ಇಲ್ಲಿ ನೋಡ್ತಿರ್ಬೋದು. ಪುಟ್ಪುಟ್ಟಾಗ ನಿಮ್ಗೆ ಒಂದು ನೋಡಿ ಟೆಸ್ಟ್ ಮಾಡಿ ತೋರಿಸಿ ನೋಡಿ. ಇದೆಲ್ಲ ಗಣೇಶಗಳು ನಿಮಗೆ ಅದ್ರ ಮೇಲೆ ಗಣೇಶ ಕೂತಿರ್ತಾರ. ಬಟ್ ಸಕಾಲಾಗಿದೆ ನಿಮ್ಗೆ. ದೊಡ್ಡ ದೊಡ್ಡ ಕಿವಿಗಳು ನೋಡ್ಬೋದು. ಬಹಳ ಸಕಾಲ. ಎಷ್ಟು ಇದು ಬಂತು 2.5 feet ಬರುತ್ತೆ ಸರ್ ನಿಮ್ಗೆ. 2.5 ಅಡಿ ಬರುತ್ತೆ. ಅದರಲ್ಲೇ ಬಂತು ಇದು ಪ್ಲೈನು, ಇದರಲ್ಲೇ ಬಂತು ಇದು ಆಂಟಿಕ್ ಸ್ಟೈಲ್. ಇದು ಸೇಮ್ ಇದು ಆಂಟಿಕ್ ಸ್ಟೈಲ್ ಬರುತ್ತೆ. ನೋಡಿ ಇದರಲ್ಲಿ 2 ತರ ಕಲರ್ ಅವೈಲಬಲ್ ಇದೆ. ಇದು ಬಂದ್ಬಿಟ್ಟು ನಾರ್ಮಲ್ ಸ್ಕಿನ್ ಟೋನ್ ಬರುತ್ತೆ. ಸ್ವಲ್ಪ ವೆರೈಟಿ ಇದೆ ನಿಮ್ಗೆ ಆಕ್ಚುಲಿ. ಫುಲ್ ವೈಟ್ ಶೇಲ್ ಬರುತ್ತೆ ನಿಮಗೆ. ಆಂಟಿಕ್ ಸ್ಟೈಲ್ ಅಂತಾರೆ ಅದನ್ನ. ಓಕೆ ಸಕಾಲ ನೋಡಿ ನೋಡ್ತಿರ್ಬೋದು. ಇನ್ನ ಬನ್ನಿ ಬೇರೆ ನೋಡೋಣ. ಆಮೇಲೆ ಅದೇ ತರ ಇದು ಲಾಲ್ಬಾಗ್ ಮಹಾರಾಜ. ಇದು ಮುಂಬೈಲ್ ಫೇಮಸ್. ಇದು ಲಾಲ್ಬಾಗ್ ಮಹಾರಾಜ ಅನ್ನೋದು ದೊಡ್ಡ ಮಾಡ್ತಾರೆ. ಇದು ಬಂತು ನಿಮ್ಗೆ 20 ಅಡಿ ತನಕನೂ ಮಾಡ್ತಾರೆ ಸರ್ ಅದ್ರಲ್ಲಿ ನಿಮ್ಗೆ ಮುಂಬೈನಲ್ಲೆಲ್ಲ. ನೋಡಿ ವೀಕ್ಷಕರೇ ಲಾಲ್ಬಾಗ್ ಗಣೇಶ ನೋಡ್ತಿರ್ಬೋದು. ಸೇಮ್ ಅದು ಹೆಂಗಿದೆ ಸೇಮ್ ಅದೇ ತರದ್ದು. ಸ್ವಲ್ಪನೂ ನಿಮ್ಗೆ ಡಿಫ್ರೆನ್ಸ್ ಇಲ್ಲ ನೋಡ್ತಿರ್ಬೋದು ಹೇಗಿದೆ ಅಂದ್ಬಿಟ್ಟು. ಹಿಂದೆ ಪ್ರಭಾವಳಿ ಕೂಡ ಸೇಮ್ ಇದೆ ನಿಮ್ಗೆ ನೋಡಿ. ಸೂಪರ್ ಸರ್. ನೆಕ್ಸ್ಟ್ ಆಮೇಲೆ ಅದೇ ತರ ಇದು ಪೇಶ್ವಾ. ಇದು ಸೈಡ್ ಪೇಶ್ವಾ ಅಂತ. ಸೈಡ್ ಪೇಶ್ವಾ ಇದು ನೋಡಿ ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಬಹಳ ಒಂದೊಂದು ಫೇಸ್ ನಿಮ್ಗೆ ಡಿಫ್ರೆಂಟ್ ಬರುತ್ತೆ. ಇದೊಂದು ನಾರ್ಮಲ್ ಬರುತ್ತೆ, ಉದ್ದ ಬರುತ್ತೆ. ಇದು ಸ್ವಲ್ಪ ನಿಮಗೆ ಈ ತರ ಹುಬ್ಬು ನೋಡ್ಬೋದು, ಪ್ಲೈನ್ ಬರುತ್ತೆ. ಸೊ ನಿಮಗೆ ಬಹಳ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೋಡ್ಬೋದು ಫಿನಿಶಿಂಗ್ ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ಸಾಕಾಗಿದೆ. ಅದೇ ತರ ಇದು ಬಂತು ಫರ್ನಿಚರ್ ಗಣೇಶ ಅಂತಾರೆ ಇದನ್ನ. ಫರ್ನಿಚರ್ ಮಹಾರಾಜ ಸ್ಟೈಲ್ ಕೂತಿರೋದಕ್ಕೆ ಫರ್ನಿಚರ್ ಗಣೇಶ ಅಂತ. ಸೋಫಾ ಮೇಲೆ ಕೂತಿರ್ತಾರ ಫರ್ನಿಚರ್ ನೋಡಿ ಸೀರಾ ಮಹಾರಾಜನ್ ಟೈಬಲ್ ಕೂತಿರ್ತಾರ ಗಣೇಶ ನೋಡ್ತಿರ್ಬೋದು. ಸಾಕಾಗಿದೆ ನೋಡಿ. ಇದು ಎಷ್ಟು ಫೀಟ್ ಸರ್? ಇದು 2 feet ಬರುತ್ತೆ ಸರ್. 2 feet ನೋಡಿ ವೀಕ್ಷಕರೇ ಹೆಂಗಿದೆ. ಸೂಪರ್. ಅದಾದ್ಮೇಲೆ ಸರ್ ನೆಕ್ಸ್ಟ್ ಆಮೇಲೆ ಇಲ್ಲಿ ಬಂತು ಸನ್ಫ್ಲವರ್. ಓಕೆ ಇದು ಒಂದು 1.5 feet ಬರುತ್ತೆ ನಿಮಗೆ. 1.5 ಅಡಿ ಬರುತ್ತೆ. ಎಲ್ಲ ಕಂಪ್ಲೀಟ್ ಕ್ಲಿಯರ್ ಇದೆ ನಮ್ಮ ಹತ್ರ ಇರೋದೆಲ್ಲ ನಿಮಗೆ. ನೋಡಿ ಡಿಫ್ರೆಂಟ್. ಇದು ಬಂದು ಪಾಟೀಲ್ ಗಣೇಶ. ಪಾಟೀಲ್ ಅದು ಸನ್ಫ್ಲವರ್ ನೋಡಿ. ಇನ್ನ ಡಿಫ್ರೆಂಟ್ ಎಷ್ಟೇ ನೋಡಿ ಸಾಕಾಗಿದೆ ನೋಡಿ. ಅದರಲ್ಲೇ ಬಂದ್ಬಿಟ್ಟು ಇದು ಹೊಸ ಸ್ಟೈಲ್. ಇದು ಪಾಟೀಲ್ ಅನ್ನೋದು. ಓಕೆ ಇದು ಹೊಸ ಸ್ಟೈಲ್. ಓಕೆ ಇವಾಗ ನೀವು ಅಲ್ಲಿ ದೊಡ್ಡದಲ್ಲಿ ನೋಡಿರಲ್ಲ ಅಷ್ಟೇ ಗಣಪತಿ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಚಿಕ್ಕದು ಬರುತ್ತೆ. ಇದು ಇದು ಅಷ್ಟೇ ಗಣಪತಿ 2 feet ಅದು 2 feet. ಇದು 1 feet ಬರುತ್ತೆ ನಿಮಗೆ. ನೋಡಿ ನಿಮಗೆ ಚಿಕ್ಕದಾಗಿ ನೋಡ್ತಿರ್ಬೋದು ಕೆಳಗಡೆ ಗಣೇಶಗಳು ಇವೆಲ್ಲ. ಅಷ್ಟ ಅಂದ್ರೆ 8 ಅಲ್ಲ ಸರ್? 8 ಗಣೇಶ. 8 ಗಣೇಶ. ಅದಕ್ಕೆ ಮೇಲ್ಗಡೆ ಗಣೇಶ ಬರ್ತಾರೆ ಅವರು. ನೋಡಿ ಫಿನಿಶಿಂಗ್ ನೋಡ್ಬೋದು ನಿಮ್ಗೆ ಹೇಗಿದೆ ಅಂದ್ಬಿಟ್ಟು. ಅಷ್ಟು ಚಿಕ್ಕದಲ್ಲೇ ಕಣ್ಣಲ್ಲಾಗಿರ್ಬೋದು ನೋಡಿ. ವರ್ಕ್ ಎಲ್ಲ ಎಷ್ಟು ಸಕಾಲ ಮಾಡಿದ್ರು ನೋಡಿ. ಇದೆಲ್ಲ ಆಕ್ಚುಲಿ ನಿಮ್ಗೆ ಮನೇಲಿ ಕೂರ್ಸೋಂತಾರು ಬಹಳ ಆಕ್ಚುಲಿ ಎಲ್ಲ ಮನೆ ಆಪ್ಷನ್ ಇರುತ್ತೆ. ಈ ಜನ ಬೇರೆ ನಿಮ್ಗೆ ದೊಡ್ಡ ಗೋಡೌನ್ಸ್ ತೋರಿಸಿದ್ದೆ ರೋಡಲ್ಲಿ ಕೂರ್ಸೋಂತಾರು. ಈ ವರ್ಷ ಮನೇಲಿ ಕೂರ್ಸೋಂತಾರು ಎಲ್ಲದನ್ನು ಮೌಂಟ್ ಎಲ್ಲಾನು ಮಣ್ಣಿಂದ ಸರ್ ಫುಲ್. ನೋಡಿ ಒಂದಕ್ಕಿಂತ ಒಂದು. ಇದು ಮಣ್ಣಿಂದ ಬರುತ್ತೆ. ಆ ಮೇಲ್ಗಡೆ ಇರಲ್ಲ ಏನು ಬಂತು ಪೇಪರ್ ಮೆಸ್. ಲೈಟ್ ವೇಟ್ ಪೇಪರ್. ಅದು ಲೈಟ್ ವೇಟ್ ನೋಡಿ. ಅದೆಲ್ಲ ಪೇಪರ್ ಮೆಸ್. ಅದೆಲ್ಲ ನಿಮಗೆ ದಸರಾ ಟೈಮಲ್ಲಿ ಕೂರ್ಸೋಂತಾರದು. ಅದಲ್ಲ ಸರ್ ಲೈಟ್ ವೇಟ್. ದಸರಾಗೆ ಇವಾಗ ಮನೆಗೆ ಬಿಡ್ತಾರೆ ಸರ್. ಇಡ್ಬೋದಾ? ಇವಾಗ ಸ್ಟಾರ್ಟಿಂಗ್ POP ಬ್ಯಾನ್ ಆದಾಗ ಫಸ್ಟ್ ಅದೇ ಆಪ್ಷನ್ ಬಂದಿದ್ದು. ಅದಾದ್ಮೇಲೆ ಇವಾಗ ಕ್ಲೇ ಬರ್ತಾರೆ. ಫಸ್ಟ್ POP ಇಲ್ಲಿ ಒಂದು ಬ್ಯಾನ್ ಆದಾಗ ಪೇಪರ್ ಆಪ್ಷನ್ ಮಾಡಿದ್ದು. ಅದಾದ್ಮೇಲೆ ತಿರುಗಿ ಕ್ಲೇಗ್ ಬಂದಿರೋದು ಇವಾಗ. ಇವಾಗ ಕಸ್ಟಮರ್ ಅದಕ್ಕೂ ಡೈವರ್ಟ್ ಆಗ್ತಾರೆ. ಅದಕ್ಕೋಸ್ಕರ ಪೇಪರ್ದು ತರಿಸಿಟ್ಟಿದ್ದೀವಿ. ನಿಜ 3 ತರ ಆಪ್ಷನ್ ಎಲ್ಲಾನು ಇಟ್ಟಿದ್ದೀವಿ. ಪೇಪರ್ದು ಇದೆ, ಮಣ್ಣಿಂದ ಎಲ್ಲಾ ತರನು ಆಪ್ಷನ್ ಇರುತ್ತೆ ನಿಮ್ಗೆ. ಸೂಪರ್ ಸರ್. ಇನ್ನು ಈ ಕಡೆ ಎಲ್ಲಾದ್ರೂ ಮಣ್ಣಿಂದ ಸರ್ ಇದ್ರಲ್ಲಿ ನೋಡ್ರಿ. ಇದು ಬಂತು ಬಾಲಗಣೇಶ ನೋಡಿ ಸಕಾಲಾಗಿದೆ. ಕೊಂಡೆ ಹಾಕೊಂಡು ನಿಮ್ಗೆ ಕಿರೀಟ ಇದು ಪೇಟ ಬೇರೆ ಹಾಕಿದ್ದಾರೆ. ಫುಲ್ ಬಂತು ವರ್ಕ್ ಇನ್ಕಂಪ್ಲೀಟ್ ಮಾಡಿರ್ತೀವಿ. ಇನ್ನು ಕಂಪ್ಲೀಟ್ ಮಾಡಬೇಕು ವರ್ಕ್. ನಿಮ್ಗೆ ಫುಲ್ ವರ್ಕ್ ಬರುತ್ತೆ. ಪೇಟ ಎಲ್ಲ ಮಾಡ್ಬಿಟ್ಟಿದ್ದಾರೆ ನಿಮಗೆ. ಇನ್ನು ಡೈಮಂಡ್ ವರ್ಕ್ ಇನ್ನು ಡೈಮಂಡ್ ವರ್ಕ್ ಆಗಬೇಕು ಫುಲ್. ಇದಕ್ಕೆ ಆರ್ನಮೆಂಟ್ಸ್ ಫುಲ್ ಫಿಲ್ ಅಪ್ ಮಾಡಬೇಕು. ಇನ್ನು ಡೈಮಂಡ್ ವರ್ಕ್ ಮಾಡಬೇಕು. ಅದು ಸೂಪರ್ ಆಗಿದೆ ನೋಡಿ ವೀಕ್ಷಕರೇ. ಸಾಕಾದ ನವಿಲ್ ಗಿವೆಲ್ ಹಾಕ್ಬಿಡೋ ಒರಿಜಿನಾಲಿಟಿ ಹೆಂಗಿದೆ ಹೆಂಗೆ ಕಾಣ್ತಿದೆ ನೋಡ್ತಿರ್ಬೋದು. ಸೂಪರ್ ಸರ್. ಆಮೇಲೆ ಇಲ್ಲಿರೋದು ಬಂತು ಸೌಕಾರ್ ಬಾಲಾಜಿ ಅಂತ. ಸೈಡ್ ದರ್ಬಾರ್ ತರ ಇರೋದು ಸೌಕಾರ್ ಬಾಲಾಜಿ ನೋಡಿ. ನೋಡಿ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಬಾಲಾಜಿ ಕಾನ್ಸೆಪ್ಟ್, ನಮ್ಮ ವೆಂಕಟೇಶ್ವರನ್ ಕಾನ್ಸೆಪ್ಟ್ ನೋಡ್ತಿರ್ಬೋದು. ನೋಡಿ ನಿಮಗೆ ಯಾಕೆ ವೆಂಕಟೇಶ್ವರನ್ ಕಾನ್ಸೆಪ್ಟ್ ಅಂದ್ರೆ ನಾಮ ಅಬ್ಸರ್ವ್ ಮಾಡ್ಬೋದು. ಮತ್ತೆ ಕಿರೀಟ ನಿಮಗೆ ವೆಂಕಟೇಶ್ವರನಿಗೆ ಉದ್ದ ಕಿರೀಟ ಬರುತ್ತೆ ನೋಡಿ. ಇವೆಲ್ಲ ನಿಮಗೆ ಚಿಕ್ಕ ಕಿರೀಟ ಬರುತ್ತೆ. ವೆಂಕಟೇಶ್ವರ ಅಂದ್ರೆ ಒಂದ್ಸರಿ ಸ್ಪೆಷಲ್ ಅಂದ್ರೆ ಹೇಳ್ಬೋದು. ನೋಡ್ತಿರ್ಬೋದು ಸೂಪರ್ ಆಗಿದೆ. ನೆಕ್ಸ್ಟ್ ಸರ್ ಬನ್ನಿ ಸರ್. ಇಲ್ಲಿ ನೋಡಿ ಸರ್. ಇದು ಬಂದ್ಬಿಟ್ಟು ನಾವು ಗಣೇಶ ಅಂತೀವಿ ಇದನ್ನ. ನಾವು ಬೋಟ್ ಮೇಲೆ ಕೂತಿರೋದು ನಾವು ಗಣೇಶ.
ಸಾಕಾಗಿದೆ. ಇದೆಲ್ಲ ಆಲ್ಮೋಸ್ಟ್ ಮಹಾರಾಷ್ಟ್ರ ಜಿಲ್ಲೆ ಆ ಪಗಡಿ ಎಲ್ಲ ಬಂತು ನಿಮಗೆ ಮಹಾರಾಷ್ಟ್ರ ಸ್ಟೈಲಲ್ಲೇ ಬರೋದು ನಿಮ್ಗೆಲ್ಲದೂ. ನೋಡಿ ಅಕ್ಷರ ಹೆಂಗಿದೆ. ಆಮೇಲೆ ಇದೆಲ್ಲ ಎಷ್ಟು ಬರುತ್ತೆ ಹೈಟ್ ಹೊಡಿವಲ್ಲ? ಇದು ನಿಮಗೆ 18 ಇಂಚಸ್ ಬರುತ್ತೆ ನಿಮಗೆ, 1.5 ಅಡಿ. ಓಕೆ ಓಕೆ. ಇದೆಲ್ಲ ಒಂದು ಆಲ್ಮೋಸ್ಟ್ ಅಲ್ಲಿ 1.5 ಅಡಿ 1.25 ಅಡಿ ಅಷ್ಟೇ. 18, 20, 22 ಇಂಚಸ್ ಅಲ್ಲಿ ಇರೋದು ಎಲ್ಲಾನು. ನೋಡಿ ಅಕ್ಷರ ಇವೆಲ್ಲ 1.5 ಅಡಿ. ಇವಾಗ ನಮ್ಗಲ್ಲಿ ಚಿಕ್ಕದು ಲಾಲ್ಬಾಗ್ ಕೃಷ್ಣ, ಅದರಲ್ಲೇ ಚಿಕ್ಕದದು ಲಾಲ್ಬಾಗ್ ಗಣೇಶ. ನೋಡಿ ಅಕ್ಷರ ಅದು ಎಷ್ಟಿದೆ ಅದು? ಇದು 1.5 ಅಡಿ ಗಣೇಶ. 1.5 ಅಡಿ. ಅಲ್ಲಿ ನೋಡಿದ್ದು 2.5 ಅಡಿ, ಇದು 1.5 ಅಡಿ. ಲಾಲ್ಬಾಗ್ ನೋಡಿ ಸನ್ಫ್ಲವರ್ ಆಗ್ಲೇ ತೋರಿಸಿದ್ನಲ್ಲ, ಚಿಕ್ಕದು ಅದೇ ತರ ದೊಡ್ಡದಿದು. ಓಕೆ. ಆಮೇಲೆ ಇದು ನೋಡಿ, ಇದು ಹೊಸ ಟೈಪ್ ಬಾಲಾಜಿ ಮಾಡಿಸಿದೀವಿ. ಸೂಪರ್. ಇದು ಬಾಲಾಜಿ ಡಿಫ್ರೆಂಟ್ ಆಗಿರುತ್ತೆ. ಇದು ಆಕ್ಚುಲಿ ಅವರೇ ನಿಮಗೆ ಇನ್ಬಿಲ್ಟ್ ನಿಮಗೆ ಸ್ಟೋನ್ ವರ್ಕ್ ತರ ಮಾಡ್ಬಿಟ್ಟಿದ್ದಾರೆ. ಇಲ್ಲ, ಇದಕ್ಕೆ ಇದು ಮಾಡ್ಬೇಕು, ಅದಕ್ಕೆ ಮೇಲ್ಗಡೆ ಸ್ಟೋನ್ ವರ್ಕ್ ನಾವು ಮಾಡ್ತೀವಿ. ಇದು ಬೋಂಟು ನೀವು ಬಾಲಾಜಿಗೂ ಕನ್ವರ್ಟ್ ಮಾಡ್ಬೋದು, ಪ್ಲಸ್ ಬೋಂಟು ಪಾಂಡ್ರಂಗಾಗೂ ಆಗುತ್ತೆ. ಈ ಸೈಡ್ ಮೀನ್ ಇರೋದ್ರಿಂದ ಡಬಲ್ ಪರ್ಪಸ್. ಓಕೆ 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 ಓಕೆ. ಎರಡಕ್ಕೂ ಯೂಸ್ ಮಾಡೋದಂಗೆ. ಎರಡಕ್ಕೂ ಕಾನ್ಸೆಪ್ಟ್ ಬರುತ್ತೆ, ಯಾಕಂದ್ರೆ ಎರಡು ಬೋಂಟು ವಿಷ್ಣು ರೂಪಾನೇ. ನಿಜ ನಿಜ ನಿಜ. ಇದಕ್ಕೋಸ್ಕರ ಎರಡಕ್ಕೂ ಕಾನ್ಸೆಪ್ಟ್ ಇದಾಗುತ್ತೆ ನಿಮ್ಗೆ. ಸೂಪರ್. ನೋಡಿ ವೀಕ್ಷಕರೇ ಎಷ್ಟಿದೆ ನೋಡಿ. ಆಮೇಲೆ ಇದು ಬಂದ್ಬಿಟ್ಟು ಟಿಟ್ವಾಲಿ ಅಂತಾರೆ ಇದನ್ನ. ಟಿಟ್ವಾಲಿನಾ? ಇದಕ್ಕೇನಂದ್ರೆ ಕಿವಿ ಎಲ್ಲ ಅಗ್ಲಕ್ ಬರೋದ್ರಿಂದ ಅದ್ರ ಕಾನ್ಸೆಪ್ಟ್ ಅದು ನಿಮ್ಗೆ. ಓಕೆ. ನೋಡಿ ವೀಕ್ಷಕರೇ ಈ ಕಿವಿ ಅಬ್ಸರ್ವ್ ಮಾಡ್ಬೋದು ನೀವು, ಬಹಳ ಡಿಫ್ರೆನ್ಸ್ ಇದೆ ಆಕ್ಚುಲಿ. ಒಂದ್ರಿ ಬಟರ್ಫ್ಲೈ ಟೈಪ್ ನಿಮ್ಗೆ ಬರುತ್ತೆ ಕಿವಿ, ನೋಡ್ತಿರ್ಬೋದು. ಸಖತ್ ಅಗಲ ಬರುತ್ತೆ ನಿಮಗೆ, ಫೇಸ್ಗೆ ಕಿವಿಗೆ ಬಹಳ ಅಗಲ ಬರುತ್ತೆ. ಚೆನ್ನಾಗಿದೆ ಆಕ್ಚುಲಿ. ಇನ್ನು ಮತ್ತೊಂದು ಇಲ್ಲಿ ನೋಡಬಹುದು, ಇದೆಲ್ಲ ಇವಾಗ ಟ್ರೆಂಡಿಂಗ್ ಸರ್. ಇದೆಲ್ಲ ಇದು ಬಂದ್ಬಿಟ್ಟು ಪಾಂಡುರಂಗನ ನಾಮ ಆತರ ಮಾಡ್ಬಿಟ್ಟು ಅದಕ್ಕೆ ಬಂಟು ಫರ್ನಿಚರ್ ಕೊಟ್ಟಿರ್ತೀವಿ, ಅದು ಡಿಫ್ರೆಂಟ್. ಆಮೇಲೆ ಇದನ್ನು ಬಂಟು ಧ್ಯಾನದಲ್ಲಿರೋ ಶಿವ ಕಾನ್ಸೆಪ್ಟ್ ಇದು ನಿಮಗೆ. ತಪಸ್ ಮಾಡ್ತಿರೋದು ಆತರ ಬರುತ್ತೆ. ನೋಡಿ ವೀಕ್ಷಕರೇ ಕೊಂಡೆ ಹಾಕೊಂಡಿರೋದು ನೋಡ್ತಿರ್ಬೋದು. ಇದು ಯಾವ್ದಾದ್ರು ಕಿರೀಟ ಇಲ್ಲ, ಬಟ್ ಕೊಂಡೆ ಹಾಕೊಂಡಿರೋದು ಸಿಂಪಲ್ ಆಗಿದೆ. ಜಾಸ್ತಿ ನಿಮಗೆ ವಿಜೃಂಭಣೆ ಇರೋದು ಬೇಡ, ಸಿಂಪಲ್ ಆಗಿರೋದು ಬೇಕು ಅಂದ್ರೆ ತಗೊಂಬೋದು ಇದನ್ನ ಆರಾಮಾಗಿ ಬಂದ್ಬಿಟ್ಟು. ನೋಡಿ ಅದೇ ತರ ಇದು ಶಿವ ಗಣೇಶ. ಸಾಕಾಗಿದೆ ಗುರು. ನೋಡಿ ವೀಕ್ಷಕರೇ ನಂದಿ ಮೇಲೆ ಕುತ್ಕೊಂಡಿರ್ತಾರೆ ಶಿವನ್ ಗಣೇಶ ನೋಡ್ತಿರ್ಬೋದು ಇಲ್ಲಿ. ಸಾಕಾಗಿದೆ. ಇದು ಎಷ್ಟಿದೆ ಸರ್ ಇದು ಹೈಟ್? ಇದು ನಿಮ್ಗೆ 18 ಇಂಚಸ್ ಬರುತ್ತೆ ಸರ್. 18 ಇಂಚಸ್. ನೋಡಿ ವೀಕ್ಷಕರೇ ಅಡಿಯಿಂದ ಮುಡಿ ಗಂಟೆ ಅಬ್ಸರ್ವ್ ಮಾಡ್ಬೋದು ನೀವು. ಇದು ಬಂದ್ಬಿಟ್ಟು ವಿದ್ಯಾ ಗಣಪತಿ. ಇದಕ್ಕೆ ಕೈಗೆ ಬುಕ್ ಬರುತ್ತೆ. ಇದು ವಿದ್ಯಾ ಗಣಪತಿ ಅಡಿಷನಲ್ ಬರುತ್ತೆ. ಇದಕ್ಕೊಂದು ಇದು ಬುಕ್ ಬರುತ್ತೆ. ಕೈನಲ್ಲಿ ಲೋನ್ ಫೆದರ್ದು ಪೆನ್ ಬರುತ್ತೆ. ವಿದ್ಯಾ ಗಣಪತಿ ಇದು. ವಿದ್ಯಾ ಗಣಪತಿ ಕಾನ್ಸೆಪ್ಟ್ ಇದೆ. ಆಕ್ಚುಲಿ ಸ್ಕೂಲ್ಗೆಲ್ಲ ಕೂರಿಸ್ಬೋದು. ಎಲ್ಲದಕ್ಕೂ. ಆಮೇಲೆ ಇದು ನೋಡ್ರಿ, ನೀವು ನಿಮ್ಗೆ ನಂಬಿಕೆ ಇಲ್ಲ ಅಂತಂದ್ರೆ ನಮ್ಮ ಇದರಲ್ಲಿ ಇದು ಸಾಡು ಮಿಟ್ಟಿ ಅನ್ನೋದು ಮಣ್ಣಿನ ಗಣೇಶ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇದು ಫುಲ್ ಮಣ್ಣಿನ, ಎಲ್ಲ ಮಣ್ಣಿಂದೆ ನಮ್ಮ ಇದರಲ್ಲಿ. ನೋಡಿ ಒಳಗಡೆ ಹೇಗೆ ಬರುತ್ತೆ ನಿಮ್ಗೆ ಐಡಿಯಾ ಬರ್ಬೋದು. ನೋಡಿ ಸೇಮ್ ಮಾಡಲ್ ಇವಲ್ಲ, ಇಲ್ಲಿ ಏನಿದೆಯಲ್ಲ ಅದೇ ಮಾಡಲ್ಗಳೇ ನಿಮ್ಗೆ ಒಂದು ಐಡಿಯಾಗೋಸ್ಕರ ತೋರಿಸ್ತಾ ಇದೆ ನಿಮಗೆ. POP ಅಂತಿರಲ್ಲ ಆ ಕಾರಣಕ್ಕೆ. ನೋಡಿ ಗೋಡೆ ಫುಲ್ ಟೊಳ್ಳು ಬರುತ್ತೆ. ಇವೆಲ್ಲ ಮಣ್ಣು ಇವೆಲ್ಲ. ನೋಡಿ ಇವೆಲ್ಲ ಎಷ್ಟೊತ್ತು ಕರ್ಗೋಗ್ಬೋದು ಅಂತ ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ ಒಂದು 3 hours ಅಲ್ಲಿ ಫುಲ್ ಡಿಸ್ಪ್ಯಾಚ್ ಆಗೋದು. ಫುಲ್ ವಾಟರ್ ಪೇಂಟ್ ಯೂಸ್ ಮಾಡಿದ್ರೆ ಎಲ್ಲ ವಾಟರ್ ಪೇಂಟ್. ಓಕೆ ಓಕೆ. ಆಮೇಲೆ ಅದರಲ್ಲಿ ಬಾಲ್ ಗಣೇಶ ಚಿಕ್ಕ ಕಾನ್ಸೆಪ್ಟ್ ಇದು. ಇದು ಬಾಲ್ ಗಣೇಶ ಚಿಕ್ಕದು ಬರುತ್ತೆ. ಎಷ್ಟಿದೆ ಸರ್ ಇದು ಫೀಟ್? ಇದು ಬಂತು ನಿಮ್ಗೆ ಎಕ್ಸಾಕ್ಟ್ ಬಂತು 1 feet ಬರುತ್ತೆ ಸರ್. 1 feet ಬರುತ್ತೆ. ಚಿಕ್ಕದಾಗಿದೆ ಗಣೇಶ. ಬಾಲ್ ಗಣೇಶ ಬಹಳ ಜನ ವಿಸರ್ಜನೆ ಮಾಡಲ್ಲ, ಮನೇಲಿ ಇಟ್ಕೊಂತಾರೆ. ಅಂತವ್ರು ಮಾಡ್ಕೋಬಹುದು. ಸೂಪರ್. ಆಮೇಲೆ ಈ ದಗಡು ಸೆಟ್ ನಲ್ಲಿ ನಿಮ್ಗೆ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ ಸರ್. ಒಂದಕ್ಕಿಂತ ಒಂದು ದಗಡು ಸೆಟ್ ನಿಮ್ಗೆ ಸ್ಟಾರ್ಟಿಂಗು ಚಿಕ್ಕದಿಂದ ಎಷ್ಟು 1 ಅಡಿಯಿಂದ ಹಿಡಿದ್ಬಿಟ್ಟು ನಿಮ್ಗೆ 3 ಅಡಿ ತನಕ ದಗಡು ಸೆಟ್ ಸಿಗುತ್ತೆ. ಎಲ್ಲ ಡಿಫ್ರೆನ್ಸ್ ಏನೇ. ವರ್ಕ್ಮೆನ್ಶಿಪ್ ನೋಡಿ ಸರ್, ಪ್ರತಿಯೊಂದಕ್ಕೂ ಚೇಂಜಸ್ ತಂದಿರ್ತಾರೆ. ಹೌದೌದು, ಬಹಳ ಡಿಫ್ರೆಂಟ್. ಯಾವುದು ಸಿಮಿಲರ್ ಇಲ್ಲ ಆಕ್ಚುಲಿ. ಫೇಸ್ ಅಲ್ಲಿ ಆಗಿರಬಹುದು, ನಿಮಗೆ ಪ್ರತಿಯೊಂದು ಇದಕ್ಕೂ ಸ್ಟೈಲ್ ಅಲ್ಲಿ ಆಗಿರಬಹುದು, ಡಿಫ್ರೆಂಟ್ ಎಲ್ಲ ಡಿಫ್ರೆಂಟ್. ಆಮೇಲೆ ಈ ಕಡೆ ಬಂದು ಇದು ನೋಡಿ, ಇದು ಪಗಡಿ ಗಣೇಶ ಇದು. ಓಕೆ. ಅಲ್ಲಿ ಪೇಟ ಹಾಕೊಂಡಿರತ್ತರ ಪಗಡಿ ಇದು. ಓಕೆ. ಆಮೇಲೆ ಅದರಲ್ಲಿ ಇಲ್ಲಿ ಬಂದ್ಬಿಟ್ಟು ಮೇಲ್ಗಡೆ ಬಂದ್ಬಿಟ್ಟು ಅದಕ್ಕೆ ಫುಲ್ ವರ್ಕ್ ಆಗಿರೋದು. ಸಕಾಲ ಸರ್ ಇದು. ನೋಡಿ ವೀಕ್ಷಕರೇ ಈ ಚಿಕ್ಕ ಗಣೇಶಂಗೆ ಇಷ್ಟು ಚೆನ್ನಾಗಿ ಡ್ರೆಸ್ ವರ್ಕ್ ಮಾಡಿ ನೋಡ್ತಿರ್ಬೋದು. ಇದು ಎಷ್ಟು ಇಂಚ್ ಇದೆ ಸರ್? ಇದು ನಿಮಗೆ 1.5 ಅಡಿ ಬರುತ್ತೆ ಸರ್. 1.5 ಅಡಿ ನೋಡ್ತಿರ್ಬೋದು. ಇದೆಲ್ಲ ಆಕ್ಚುಲಿ ಮಹಾರಾಷ್ಟ್ರ ಟೈಪ್ ನಿಮ್ಗೆಲ್ಲ ಡ್ರೆಸ್ಸಸ್ ಎಲ್ಲ ನೋಡ್ತಿರ್ಬೋದು. ಆಮೇಲೆ ಇಲ್ಲಿ ಮೇಲ್ಗಡೆ ಪಗಡಿ ಎಲ್ಲ ಬಂಟು ಡಿಫ್ರೆಂಟ್ ಸ್ಟೈಲ್ ಬರುತ್ತೆ. ಒಂದು ಬಂಟು ಶಿವಾಜಿ ಪಗಡಿ ಬರುತ್ತೆ, ಒಂದು ಬಂಟು ಬಾಲಗಂಗಾಧರ್ ಪಗಡಿ ಬರುತ್ತೆ. ಆ ಥರ ಎಲ್ಲ ಡಿಫ್ರೆಂಟ್ ಟೈಪ್ ಆಫ್ ಪಗಡಿನೇ ಇದೆಲ್ಲ. ಓಕೆ. ನೋಡಿ ಇದು ನೋಡಿ ಆಕ್ಚುಲಿ ಪೇಟನು ಹಾಕ್ಬಿಟ್ಟಿದ್ರೆ ಲೈವಲ್ಲಿ ನೋಡ್ತಿರ್ಬೋದು ಇಲ್ಲಿ. ಅದೇ ಥರ ನಮಗೆ ಡಿಫ್ರೆಂಟ್ ನೋಡಿ ಮೇಲೆ ಡಿಫ್ರೆಂಟ್ ಕಾನ್ಸೆಪ್ಟ್ ನೋಡ್ತಿರ್ಬೋದು. ಲೈನಾಗಿ ತೋರಿಸ್ತಾ ಇದೆ ನೋಡಿ. ಇವೆಲ್ಲ ನಿಮಗೆ ಕ್ಲೇ ಗಣೇಶಗಳೇ. ಆಮೇಲೆ ಲಾಸ್ಟ್ ಅಲ್ಲಿ ನೋಡಿದ್ರೆ ಒಂಥರ ಡಿಫ್ರೆಂಟ್ ಆಗಿ ನೋಡಿ, ಕೆಂಪು ಕಲರ್ ಗಣೇಶ ಒಂಥರ. ಇದೇನು ಸರ್ ಕಾನ್ಸೆಪ್ಟ್ ಇದು? ಇದು ಮಹಾರಾಜ ಸೀಸನ್, ಶಿವಾಜಿ ಮಹಾರಾಜ ಪಗಡಿ ಕಾನ್ಸೆಪ್ಟ್ ಉಂಟು. ರೆಡ್ ಇದೆಲ್ಲ ಸ್ವಲ್ಪ ಜನ ಕೇಳ್ತಾರೆ ಅಂತ ಆ ಥರ ತಂದಿದ್ದೀವಿ. ಅದು ಪೇಟ ಬಂಟು ನಿಮಗೆ ಮಹಾರಾಜ ಶಿವಾಜಿ ಮಹಾರಾಜ ಪೇಟ, ಅದಕ್ಕೆ ಇದನ್ನ ಮಾಡಿರೋದು. ಆಮೇಲೆ ನಿಮಗೆ ಪೇಪರ್ದು ದೊಡ್ಡ ತೋರಿಸ್ನಲ್ಲ, ಅದರಲ್ಲೇ ಚಿಕ್ಕದಿದು. ಇದು ಪೇಪರ್ ಮೆಸ್ತಿ ಫುಲ್ಲುನುವೆ. ಇದು ಬಂಟು ಗಣೇಶ ಲಂಚ್ ಊಟ ಮಾಡ್ತಾರೆ ಕಾನ್ಸೆಪ್ಟ್ ಇದು. ಇದು ಪೇಪರ್ ಮೆಸ್ ಇದು ನಿಮಗೆ. ಇದಕ್ಕೆ ಮೇಲೂ ನಾವು ವರ್ಕ್ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಅದನ್ನ ಕಾನ್ಸೆಪ್ಟ್ ಚೇಂಜ್ ಮಾಡ್ಕೋಬಹುದು. ಇದಕ್ಕೂ ಮೇಲ್ಗಡೆ ಪಗಡಿ ಪೇಟ ಹಾಕೋಬಹುದು, ಮಾಡ್ಬೋದು. ಅದನ್ನು ಮಾಡ್ತೀವಿ. ಇದು ಬಂಟು ಗಣೇಶ ಗುರುಕುಲ, ವಿದ್ಯಾ ಗಣಪತಿ. ಇದು ಬಂಟು ವಾಸ್ತು ಗಣೇಶ. ಇದೆಲ್ಲ ಪೇಪರ್ ಮೆಸ್ ಇದೆ ನಿಮ್ಗೆ. ಇದರಲ್ಲಿ ಪೇಪರ್ ಮೆಸ್ ಈ ತರನು ಬರುತ್ತೆ, ದೊಡ್ಡ ತೋರಿಸ್ತು ಅದು ಬರುತ್ತೆ ನೋಡಿ. ಇಲ್ಲಿದೆ ನೋಡಿ, ಇದನ್ನು ಪೇಪರ್ ದೇನೆ. ಇಲಿ ಗಣೇಶ
ಇಲ್ಲಿ ಇದು ಇಲಿ ಗಣೇಶ್, ಇದು ಪೇಪರ್ ಮೇಲೆ ಬರೋದು ನಿಮಗೆ. ಎಷ್ಟು ಲೈಟ್ ಬಿಡಿ ನೋಡಿ, ಆರಾಮಾಗಿ ಇದು ಬಂದ್ಬಿಟ್ಟು ಮನೇಲಿ ಇಡೋದಕ್ಕೆ ಮಾಡೋದಕ್ಕೆ ಶೋಕೇಶ್ಗೆ ಎಲ್ಲದಕ್ಕೂ ಆಗುತ್ತೆ. ಸಾಕಾಗಿದೆ. ಇದು ಒಂದು ಇಲಿ ಗಣೇಶ. ಇದು ಎಷ್ಟು ಇಂಚ್? ಇದು ನಿಮಗೆ 15 ಇಂಚಸ್ ಬರುತ್ತೆ. 15 ಇಂಚಸ್ ಅಂದ್ರೆ ಒಂದು ಅಡಿನಾ? ಒಂದು ಕಾಲಡಿ ಬರುತ್ತೆ. ಇದೆಲ್ಲ ಡಿಫ್ರೆಂಟ್ ಕಾನ್ಸೆಪ್ಟ್ಸ್. ಆಮೇಲೆ ಇದೇ ತರ ಉಂಟು ನಮ್ಮಲ್ಲಿ ಉಂಟು ಮನೆಗೆ ಬೇಕಿರೋದು ನಿಮಗೆ ವಾಲ್ ಪ್ಯಾನಲ್ಸ್ ಬರುತ್ತೆ. ಇದು ಉಂಟು ಅಜಂತಾ ಸ್ಟೈಲ್, ಅಜಂತಾ ಎಲ್ಲ ಸರ್, ನಾಟ್ಯ ಗಣಪತಿ. ಇದ್ರಲ್ಲಿ ಉಂಟು ನಿಮಗೆ ಅಜಂತಾ ಸ್ಟೈಲ್ ಈ ಕಾರ್ವಿಂಗ್ ಎಲ್ಲ ಬರುತ್ತಲ್ಲ ಅದಲ್ಲೇ ಬರೋದು ನಿಮ್ಗೆ ಫುಲ್ ಅನ್ನೋದು. ಸಾಕಾಗಿದೆ ಸರ್. ಇದು ನೋಡಬಹುದು, ಇದು ಸಾಕಾಗಿದೆ ನೋಡಿ, ಒಂದು ರೀತಿ ದೇವಸ್ಥಾನ ಕೂತಿರೋದು. ಅದೇನೆ ಮೂಲ ವಿಗ್ರಹ ತರನೇ ಬರೋದು. ಪೇಪರ್ ಇದು ಮಣ್ಣಿಂದಿದೆ. ನೋಡಿ ಹೇಗಿದೆ ನಿಮಗೆ, ಸಾಕಾಗಿದೆ. ಇದು ಬಂದು ತಮಿಳ್ನಾಡು ಸ್ಟೈಲ್. ತಮಿಳ್ನಾಡು ಸ್ಟೈಲ್ ಅಲ್ಲಿ ಬರೋದು. ಸೂಪರ್ ನೋಡಿ. ಆಮೇಲೆ ಇಲ್ಲಿ ನೋಡ್ರಿ, ಈ ಸತಿ ಬಂದಿರೋದು ಹೊಸ ಇದೆಲ್ಲ ಮೇಲ್ಗಡೆ ನೀವು ದಗಡು ಸೆಟ್ ಹೇಳದ್ನಲ್ಲ, ಆ ದಗಡು ಸೆಟ್ ಅಲ್ಲಿ ಅಮೌಂಟ್ ಡಿಫ್ರೆಂಟ್ ಪಗಡಿ ನಿಮ್ಗೆ ನಾರ್ಮಲ್ ತೋರಿಸ್ದೆ. ಆ ದಗಡು ಸೆಟ್ ಅಲ್ಲಿ ಉಂಟು ಪೇಟ ಹಾಕಿರೋದು. ಇದು ಬಂತು ಗಣೇಶ ಉಂಟು ವಿತ್ ಬಾಲ ಗಣೇಶ. ಇದೂ ಎಲ್ಲ ಬೇರೆ ಬೇರೆನೆ ಸರ್. ಆಮೇಲೆ ಬಂದು ಸ್ವಲ್ಪ ಜನ ಪರ್ಟಿಕ್ಯುಲರ್ ಸಿಂಗಲ್ ಕಲರ್ಸ್ ಕೇಳ್ತಾರೆ, ಅದ್ರಲ್ಲಿ ಮಣ್ಣಿನ ಕಲರೇ ಬೇಕು ಅಂದ್ರೆ ಅದಕ್ಕೆ ಆ ಕಾನ್ಸೆಪ್ಟ್ ಮಾಡಿದೀವಿ. ಸೂಪರ್. ಅದೊಂದು ರೀತಿ ಲಾಲ್ಬಾಗ್ ಟೈಪ್ ಗಣೇಶ. ಇಲ್ಲ ಮಹಾರಾಜ, ಅದು ಮಹಾರಾಜ. ಇದು ಲಾಲ್ಬಾಗು, ಇದು ಮಹಾರಾಜ. ಇದು ನಿಮ್ಗೆ ಅದೇ ತರ ಮಣ್ಣಿನ ಕಾನ್ಸೆಪ್ಟ್ ಕೇಳೋರ್ಗೆ ಅವ್ರಿಗೂ ಇದಾಗತ್ತೆ. ನೋಡ್ರಿ ಅದ್ರಲ್ಲೇ ಒಂದು ಇದು ಚಿಕ್ಕದ ಬಾಲಾಜಿ ನಿಮ್ಗೆ ದೊಡ್ಡ ತೋರಿಸ್ದೆ ಗೊತ್ತಾ, ಸೇಮ್ ಅದೇ ಟೈಪ್ ಅಲ್ಲಿ ಇದು ಚಿಕ್ಕದ ಬಾಲಾಜಿ. ನೋಡಿ ವೀಕ್ಷಕರೇ, ಸಾಕಾಗಿದೆ. ಇದು ಮೇನ್ ಹೈಲೈಟ್ ಅಂದ್ರೆ ನಾಮ ಮತ್ತೆ ಕಿರೀಟ ಗಣೇಶನ್ಗೆ ನೋಡ್ತಿರ್ಬೋದು, ಸಾಕಾಗಿದೆ ಬಾಲಾಜಿ. ಆಮೇಲೆ ಇದ್ರಲ್ಲೇ ಬಾಂಟ್ ನಿಮ್ಗೆ ಬೇರೆ ಡಿಫ್ರೆಂಟ್ ಯೂನಿಕ್ ಅಂತಂದ್ರೆ ಮಾರ್ಬಲ್ ಫಿನಿಶ್ ಬರುತ್ತೆ, ಬಟ್ ಇದು ಮಣ್ಣಿಂದು. ಇದು ಮಾರ್ಬಲ್ ಫಿನಿಶಿಂಗ್ ಬಟ್ ಮಣ್ಣಿಂದು ಗಣೇಶ ಎಲ್ಲ ನೋಡಿ. ಪಕ್ಕ ನಿಮ್ಗೆ ನೋಡಿ ಜಸ್ಟ್ ನಾರ್ಮಲ್ ಕಲ್ಲು ಹೇಗೆ ಬರುತ್ತೆ ನಿಮ್ಗೆ ಅದೇ ತರ ಇದೆ, ಬಟ್ ಪಕ್ಕ ಮಣ್ಣಿನ ಗಣೇಶ ಇದೆಲ್ಲ ನೋಡಿ ಸರ್. ನೋಡಿ ಕ್ಲೀನ್ ಒಳಗಡೆ ನೋಡಿ ಸಾಡು ಮಿಟ್ಟಿ. ಓಕೆ ಸೂಪರ್. ನೋಡಿ ಬಹಳ ಆಪ್ಷನ್ಸ್ ಇದೆ. ಈ ವರ್ಷ ಮಾತ್ರ ನಾನೇ ಎಷ್ಟೊಂದು ಕಡೆ ಹೋಗಿದ್ದೀನಿ, ಬಟ್ ಇಲ್ಲಿ ಮಾತ್ರ ಬಹಳ ಆಪ್ಷನ್ಸ್ ಇದೆ. ಅಲ್ಲಿಂದ ಹಿಡಿದು ಈ ಓವರ್ ಆಲ್ ಎಷ್ಟಿರ್ಬೋದು ಸರ್ ನಿಮ್ಮ ಹತ್ರ ಅಂದಾಜು ಇವಾಗ? ಸರ್ ನಮ್ಮ ಹತ್ರ ಉಂಟು 1,500 ಗಣೇಶ ಬರುತ್ತೆ ಸರ್. 1,500 ಓವರ್ ಆಲ್. ಇವಾಗ ಇಲ್ಲಿ ನಾರ್ಮಲ್ ಸ್ಟೈಲ್ದು ಮಹಾರಾಷ್ಟ್ರ ಸ್ಟೈಲ್ದೆಲ್ಲ ಲೆಕ್ಕ ಮಾಡ್ಕೊಂಡ್ರೆ ಅಷ್ಟಿರತ್ತೆ. ಕಲೆಕ್ಷನ್ ವಿತ್ ದಿ ಬೆಸ್ಟ್ ಕೊಡ್ತೀವಿ. ಈ ಲೊಕ್ಯಾಲಿಟಿಯಲ್ಲಿ ನಮ್ಮಷ್ಟು ನಿಮ್ಗೆ ಫೀಚರ್ ವೈಸ್ ಗೀಚರ್ಸ್ ಯಾವ್ದು ನಿಮ್ಗೆ ಬರೋದಿಲ್ಲ. ವರ್ಕ್ ಎಲ್ಲ ಅಷ್ಟು ಚೆನ್ನಾಗಿ ಹೈಲೈಟ್ ಮಾಡ್ತೀವಿ. ಪ್ಲಸ್ ನೋಡ್ರಿ ಇಲ್ಲಿ ವರ್ಕ್ ಮಾಡಿರೋ ಗಣೇಶಗಳು ಮಾಡಿದ್ವಿ ನೋಡಿ. ಇಲ್ಲಿ ಅಮೌಂಟ್ ಇವಾಗ ಅಷ್ಟು ಇದು ಮಣ್ಣಿಂದ ಹೇಳಿದ್ರಲ್ಲ, ಇದೆಲ್ಲ ಮಣ್ಣಿಂದ ಸರ್. ಇದು ಬಂದ್ಬಿಟ್ಟು ವಿತ್ ವರ್ಕ್ ಮಾಡಿದೀವಿ ಎಲ್ಲದನ್ನು. ನೋಡಿ ಸರ್, ಇದೆಲ್ಲ ಮಣ್ಣಿನ ಗಣೇಶಗಳು 3 ಫೀಟ್ ಬರುತ್ತೆ ವಿತ್ ಫುಲ್ ಡೈಮಂಡ್ ವರ್ಕ್. ಇದೆಲ್ಲ ಅಡಿಷನಲ್ ಇದೆಲ್ಲ ಅದೆಲ್ಲ ಮಾಡಿರೋದು. ನೋಡಿ ಸರ್, ಒಂದೊಂದು ಪಿನ್ ಟು ಪಿನ್ ನಿಮ್ಗೆ ಸೊಳ್ಳೆ ಮೇಲೆ ಆಗಿರ್ಬೋದು, ಮತ್ತೆ ಈ ಜ್ಯುವೆಲರಿ ವರ್ಕ್ ಆಗಿರ್ಬೋದು, ಮತ್ತೆ ಬಟ್ಟೆ ಶಲ್ಯ ಇದೆಲ್ಲ ಇವೆಲ್ಲ ಇವರೇ ಕಸ್ಟಮೈಸ್ ಮಾಡುವಂಥದ್ದು. ಮತ್ತೆ ಕಿರೀಟದ ಮೇಲೆ ನೋಡ್ತಾ ಇರ್ಬೋದು ನೀವು, ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಇದು ಆಕ್ಚುಲಿ ನಾರ್ಮಲ್ ಫುಲ್ ಮಣ್ಣಿನ ಗಣೇಶ, ಯಾವುದೇ ಕಲರ್ ಇಲ್ಲ, ಇದು ಕಂಪ್ಲೀಟ್ ಮಣ್ಣಿನೇ. ಅದೇ ಸ್ವಲ್ಪ ಕಲರ್ ಆಪ್ಷನ್ ಬರುತ್ತೆ. ಎರಡು ಸೇಮ್ ಗಣೇಶನೇ, ಬಟ್ ನಿಮ್ಗೆ ಇದು ಫುಲ್ ಮಣ್ಣಿನ ಕಲರ್, ಇದು ನಾರ್ಮಲ್ ನಿಮ್ಗೆ ಕಲರ್. ಅದರಲ್ಲಿ ಇದು ಪಾಟೀಲ್ ಅನ್ನೋದು, ಇದು ಅಷ್ಟೇನೆ ಫುಲ್ ವರ್ಕ್ ಆಗಿರೋದು ಫುಲ್ ನಿಮ್ ಗಣೇಶ. ನೋಡಿ ಸರ್, ಇದೆಲ್ಲ ರೆಡಿ ಟು ಮೂವ್ ನಿಮ್ಗೆ. ನೀವು ಮಾಡಿಸುವಂತ ಅವಶ್ಯಕತೆ ಇಲ್ಲ. ಆಪ್ಷನ್ ಏನಾದ್ರೆ ಬೇಕಾದ್ರೆ ಅದನ್ನು ನಾವು ಮಾಡ್ಬೋದು. ಬೇಕಾದ್ರೆ ಅಡಿಷನಲ್ ಬೇಕು ಅಂತ ಕೇಳಿದ್ರೆ ಅದನ್ನು ಮಾಡ್ಬೋದು ನಾವು ಇದಕ್ಕೆ. ಸೂಪರ್. ಆಮೇಲೆ ಇಲ್ಲಿ ನೋಡಿ, ಈ ಕಡೆ ಇಲ್ಲಿ ಬಂದ್ಬಿಟ್ಟು ಇದೆಲ್ಲ ನೋಡಿ ಜೂಲಾ ಗಣೇಶ. ಹೇಳಿ. ಇದು ಜೂಲಾ ಗಣೇಶ ಬರುತ್ತೆ. ಮೇಲ್ಗಡೆ ಗಣೇಶದು ಇವೆಲ್ಲ ನೋಡಿ. ಇಲ್ಲಿ ಬಾಲ್ ಗಣೇಶ ಹೇಳಿದ್ನಲ್ಲ, ಇದೆಲ್ಲ ಬಾಲ್ ಗಣೇಶ ಸೀರೀಸ್ಗೆ ಬರುತ್ತೆ. ನೋಡಿ ಸರ್, ಇಲ್ಲಿ ಇನ್ನೂ ಮತ್ತೊಮ್ಮೆ ತೋರಿಸ್ಬಿಡ್ತೀನಿ ನೋಡಿ. ಇವಾಗ ಜಸ್ಟ್ ಡ್ಯಾಮೇಜ್ ಆಗಿದೆ ಅಲ್ಲ, ಇದಕ್ಕೆ ಒಂದು ಸ್ಯಾಂಪಲ್ ನೋಡಿ ನೋಡ್ತಿರ್ಬೋದು ನೀವು. ಇಲ್ಲಿ ಇದೆಲ್ಲ ಆಕ್ಚುಲಿ ಸಖತ್ ಲೈಟ್ ಕ್ಯಾರಿ POP ಅಂದ್ರೆ ಆರಾಮಾಗಿ ಎತ್ಬಿಡ್ಬೋದು. ಬಟ್ ಇವೆಲ್ಲ ಸಖತ್ ಸೂಕ್ಷ್ಮ ಮಾಡ್ತೇವೆ, ಡೆಲಿಕೇಟ್ ಆಗಿರುತ್ತೆ, ಸೇಫ್ ಆಗಿ ತಗೊಂಡು ಹೋಗ್ಬೇಕು. ತಗೊಂಡು ಡ್ಯಾಮೇಜ್ ಆಗಿರೋದು ನಿಮಗೆ ಫುಲ್ ವರ್ಕ್ ಕಂಪ್ಲೀಟ್ ಇಲ್ಲಿ ಸಕ್ಕದ ಇರೋದು ನೋಡಿ. ನೋಡ್ತಿರ್ಬೋದು ಫುಲ್ ಎಲ್ಲ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ. ಇದು ನೋಡ್ತಿರ್ಬೋದು ನೋಡಿ. ಕೆಳಗಡೆ ನವಿಲು ಅದು ಅಷ್ಟೇ ಸಾಕಾಗಿದೆ ಸರ್. ಇದು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಕಾನ್ಸೆಪ್ಟ್. ಸುಬ್ರಹ್ಮಣ್ಯ ಕಾನ್ಸೆಪ್ಟ್ ನೋಡಿ ಸರ್, ಸಾಕಾಗಿದೆ. ಇದು ಎಷ್ಟು ಫೀಟ್ ಇದೆ ಸರ್ ಇದು? ಇದು ನಿಮ್ಗೆ 2 ಕಾಲಡಿ ಬರುತ್ತೆ. 2 ಕಾಲಡಿ ನೋಡಿ ಸರ್. ಇದರಲ್ಲಿ ನಿಮಗೆ 2 ಕಲರ್ ಅವೈಲೇಬಲ್ ಇದೆ. ಪಂಚೆ ಶಲ್ಯದಲ್ಲಿ ಡಿಫ್ರೆನ್ಸ್ ಬರುತ್ತೆ, ಬಟ್ ಬಾಡಿ ಕಲರ್ ಎಲ್ಲ ಸೇಮ್ ಬರುತ್ತೆ. ಬಟ್ ಇಲ್ಲಿ ಬಂದು ನಾಮದಲ್ಲಿ ಇದು ಬಂದು ನಿಮಗೆ ಮಹಾರಾಷ್ಟ್ರ ಸ್ಟೈಲ್ ಅಲ್ಲಿ ಕೊಡ್ತಾರೆ, ಒಂದು ಅಮೌಂಟ್ ಈ ತರ ಕೊಡ್ತಾರೆ. ಸೂಪರ್ ಆಗಿದೆ ನೋಡಿ. 2 ಆಪ್ಷನ್ಸ್ ಇದೆ ನೋಡಿ. ಆಮೇಲೆ ಇಲ್ಲಿ ನೋಡಿ ಪಾಂಡುರಂಗ ಸ್ಟೈಲ್ ಗಣೇಶ. ಇದು 3 ಫೀಟ್ ಬರುತ್ತೆ, ಪಾಂಡುರಂಗ ಸ್ಟೈಲ್. ಇದರಲ್ಲಿ ಬರೀ ಬಟ್ಟೆ ಮಾತ್ರ ಹಾಕಿದೀವಿ, ಇನ್ನು ಅಡಿಷನಲ್ ಜ್ಯುವೆಲರಿ ಮಾಡಿಲ್ಲ. ಜ್ಯುವೆಲರಿ ಮಾಡಿಲ್ಲ ನೋಡಿ ಸರ್. ನಾಮ ನೋಡ್ತಿರ್ಬೋದು. ಮತ್ತೆ ಅಡಿಷನಲ್ ಏನಿದೆ ಅಂದ್ರೆ ನಿಮಗೆ ಕಿರೀಟದ ಮೇಲೆ ಇದು 5 ಎಡೆ ಸರ್ಪ ನೋಡ್ಬೋದು ನೀವು ಇಲ್ಲಿ. ಅಡಿಷನಲ್ ಇದು ನೋಡಿ, ಸಾಕಾಗಿದೆ. ಇದೊಂದು ಬರುತ್ತಲ್ಲ ಸರ್, 3.5 ಫೀಟ್ ಬರುತ್ತೆ. 3.5 ಫೀಟ್ ಬರುತ್ತೆ. ಆಮೇಲೆ ಅದ್ರಲ್ಲಿ ಇಲ್ಲಿ ನೋಡ್ಬೋದು ಇನ್ನೊಂದು ವಿಷ್ಣು ಕಾನ್ಸೆಪ್ಟ್. ಇದು ಬಂದ್ಬಿಟ್ಟು ದಶಾವತಾರ ಮತ್ಸ್ಯಾವತಾರಕ್ಕೆ ಇದನ್ನ ಕಾನ್ಸೆಪ್ಟ್ ದಶಾವತಾರ ಬರುತ್ತಲ್ಲ, ಸೊ ಆ ತರ ನೋಡಿ ಹೇಗಿದೆ
ನಾರ್ಮಲ್ ಡಿಫ್ರೆಂಟ್ ಕಲರ್ ಇದು ಬಂದ್ಬಿಟ್ಟು ನಿಮ್ಗೆ ಸ್ಕಿನ್ ಕಲರ್ ಬರುತ್ತೆ. ಇದು ನಾರ್ಮಲ್ ಅಂತ ಯೂನಿಕ್ ಕಲರ್. ಆಕ್ಚುಲಿ ನಿಮ್ಗೆ ವಿಷ್ಣು ಒಂದು ಯಾಕೆ ಸರ್ ಹೇಳ್ತಾವ್ರೆ ಅಂದ್ರೆ ಇಲ್ಲಿ ನೋಡ್ತಿರ್ಬೋದು, ಇದ್ರೆ ಶಂಖ ಆಗಿರ್ಬೋದು, ಚಕ್ರ ಆಗಿರ್ಬೋದು. ನೋಡಿ ಬಂದ್ಬಿಟ್ಟು ನಿಮಗೆ ಆಮೆ ಮೇಲೆ ಕೂತಿರೋ ಗಣೇಶ ಇದೆ ನೋಡಿ, ಸಗದಾಗಿದೆ. ಇದು ಎಷ್ಟು ಬರುತ್ತೆ ಸರ್? ಒಂದು ಫೀಟಾ? ಇದು 1.25 ಅಡಿ ಬರುತ್ತೆ ಸರ್, 15 ಇಂಚಸ್ ವೀಕ್ಷಣೆ ನೋಡ್ತಿರ್ಬೋದು. ಸೂಪರ್. ಆಮೇಲೆ ಈ ಸತಿ ಬೋಂಟು ಟ್ರೆಂಡಿಂಗ್ ಆಗಿ ಈ ತರ ಓಡ್ತಾರೆ. ಇದು ಬಾಡಿ ಟೋನ್ ಬಂದ್ಬಿಟ್ಟು ಒದಿರತ್ತೆ, ಮಿಕ್ಕಿದ ಬೋಂಟ್ ಬರುತ್ತೆ ಎಲ್ಲ ಗ್ಲಾಸ್ ಇರಲ್ಲ, ಈ ಗೋಲ್ಡ್ ಫುಲ್ ಬರುತ್ತೆ. ಈ ಸತಿ ಬೋಂಟು ಸ್ವಲ್ಪ ಟ್ರೆಂಡಿಂಗ್ ಆಗಿ ಇದು ಇದೆ. ಇದ್ರಲ್ಲಿ ನಿಮ್ಗೆ ಇನ್ನೂ ದೊಡ್ಡ ಸೈಜ್ ತೋರಿಸ್ತೀನಿ, ಅದ್ರಲ್ಲಿ ಇನ್ನೂ ಇಂಪ್ರೆಷನ್ ಚೆನ್ನಾಗಿ ಕಾಣುತ್ತೆ. ಬನ್ನಿ ತೋರಿಸ್ತೀನಿ ಅದನ್ನು, ಬನ್ನಿ ಅಲ್ಲಿ ತೋರಿಸ್ತೀನಿ ನೋಡಿ. ಅದರಲ್ಲೇ ಅಮೌಂಟ್ ಇದು ಹೊಸ ಡಿಸೈನ್. ಇದು ಹಿಂದ್ಗಡೆ ಪೀಕಾಕ್ ಆರ್ಚು, ಕುಶನ್ ಗಣೇಶ. ಓಕೆ 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 ಓಕೆ. ಪ್ರಭಾವಳಿ ಬರುತ್ತೆ ನಿಮಗೆ. ಪ್ರಭಾವಳಿ ಕೆಳಗಡೆ ಲೋಟಸ್, ಪೀಕಾಕ್ ಆರ್ಚ್ ಬರುತ್ತೆ. ಇದು ಸಾಕಾಗಿದೆ. ಫಿನಿಶಿಂಗ್ ನೋಡ್ಬೋದು ನೀವು, ಮಸ್ತ್ ಆಗಿದೆ ಫಿನಿಶಿಂಗ್ ಮಾತ್ರ. ನೋಡಿ ನಾನು ನಿಮ್ಗಂತಿದ್ದು ಈ ತರದ್ದು ಫುಲ್ ಮೌಂಟ್ ಬಾಡಿ ಟೋನ್ ಮೌಂಟು ಬಾಡಿ ಕಲರ್ ಇರುತ್ತೆ, ಮಿಕ್ಕಿದ ಪೋರ್ಷನ್ ಫುಲ್ ಗೋಲ್ಡ್ ಅಲ್ಲಿ ಇವಾಗ ಟ್ರೆಂಡಿಂಗ್ ಅದು ನಡೀತಾ ಇರೋದು, ಹೊಸದಾಗಿ ಬಂದಿರೋದು. ಓಕೆ ಓಕೆ ಓಕೆ, ಸೂಪರ್ ನೋಡಿ. ಆಮೇಲೆ ಆಂಟಿಕಲ್ ನೋಡ್ರಿ, ಅದೆಲ್ಲಾನು ಅಷ್ಟೇನೆ ಡಿಫ್ರೆಂಟ್ ಲುಕ್ಸ್ ಏನೆ. ಇದು ಲಾಲ್ಬಾಗ್ ಮಹಾರಾಜಲ್ಲಿ ಬೇರೆ ಪ್ಯಾಟರ್ನ್, ಇದು ಅದು ಬೇರೆ ತರ. ಇದು ಮೌಂಟ್ ಅಷ್ಟೇನೆ, ಇದು ಆರ್ಚಲ್ಲಿ, ಇದು ಹೊಸ ಡಿಸೈನ್. ಓಕೆ ನೋಡಿ ಎಷ್ಟು ಡಿಫ್ರೆನ್ಸ್ ಇಲ್ಲ ನೋಡಿ. ಇಷ್ಟು ಗಣೇಶನಲ್ಲೇ ಎಲ್ಲ ಡಿಫ್ರೆಂಟ್ ಏನೇನು ಸುಮಾರು ಒಂದು 50 ಇರ್ಬೋದು ಇಲ್ಲಿ ಅಂದಾಜು. ಓಕೆ, ಒಂದೊಂದು ಸಿಮಿಲರ್ ಇಲ್ಲ, ಎಲ್ಲ ಡಿಫ್ರೆಂಟ್ ಆಕ್ಚುಲಿ ನೋಡ್ತಿರ್ಬೋದು ನೀವು ಇಲ್ಲಿ. ಆಕ್ಚುಲಿ ನಿಮಗೆ ಎಲ್ಲ ತೋರ್ಸಕ್ಕಾಗಲ್ಲ, ಜಸ್ಟ್ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀವಿ. ನೀವು ದಯವಿಟ್ಟು ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಸಗದ ಇರುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ವರ್ಕ್ ಆಗಿರುತ್ತೆ ಗಣೇಶಗಳು ನೋಡಿ, ಡೈಮಂಡ್ ವರ್ಕ್ ಆಗಿರೋ ನೀವೇ ನೋಡ್ತಿರ್ಬೋದು. ಈ ಸೊಡ್ಲಾಗಿರ್ಬೋದು, ಕಿರೀಟ ಎಲ್ಲ ಇವರೇ ಮಾಡಿದ್ದಾರೆ ನೋಡ್ತಿರ್ಬೋದು. ಇದನ್ನ ಸೆಮಿ ವರ್ಕ್ ಅಂತ ಹೇಳ್ತೀವಿ ನಾವು. ಇದು ಸೆಮಿ ವರ್ಕ್ ಬರುತ್ತೆ. ಇದು ಮೌಂಟು ಬರೀ ಅವ್ರ ಕಸ್ಟಮರ್ ಕೇಳಿದ್ರು ಬರೀ ಕಿರೀಟನ್ ಮಾತ್ರ ಹೈಲೈಟ್ ಮಾಡಿ ಕೊಡಿ ಅಂತ ಆತರ ಮಾಡಿದ್ರು. ದಗಡು ಸೆಟ್ ಇದು ಚಿಕ್ಕದು. ಇದ್ರಲ್ಲಿ ಬೋಟ್ ಇದು ಫುಲ್ ವರ್ಕ್. ಇದು ಫುಲ್ ಕ್ರೌನ್ ನಿಂದ ಗಿಲ್ಗಡೆ ಬೇಸ್ ತನಕ ರೆಡಿ ಮಾಡ್ತೀವಿ. ಇದು ಫುಲ್ ವರ್ಕ್ ಅಂತ. ಇವಾಗ ಕಸ್ಟಮರ್ ಮೌಂಟ್ ನಮ್ಗೆ ಬರೀ ಕ್ರೌನ್ ಮಾತ್ರ ಹೈಲೈಟ್ ಮಾಡಿದ್ರೆ ಸಾಕು, ಅದನ್ನ ಮಾಡ್ತೀವಿ. ಇಲ್ಲ ಫುಲ್ ಪೋರ್ಷನ್ ಬೇಕು ಅದೇ ತರನು ಮಾಡ್ಕೊಡ್ತೀವಿ ನಾವು. ಅದ್ರದ್ದು ಎಲ್ಲಾನು ಯೂನಿಕ್ ಆಗಿರುತ್ತೆ ನೋಡಿ. ಇಲ್ಲ ಅದ್ರಲ್ಲೇ ಮೌಂಟು ನಾರ್ಮಲ್ ಗಣೇಶಕ್ಕೆ ಪೇಟ ಹಾಕ್ತಿವಿ. ಇದು ಮಣ್ಣಿಂದ ದಗಡು ಸೆಟ್ ಗಣೇಶ, ಇದು ಪೇಟ ಇರೋದು. ಇದು ಅದ್ಬಿಟ್ರೆ ನೋಡಿ, ಇಲ್ಲೆಲ್ಲ ಜಸ್ಟ್ ನೋಡಿ ನೋಡ್ತಿರ್ಬೋದು. ಇದೆಲ್ಲ ವರ್ಕ್ ಇಲ್ಲ. ಇಲ್ಲೊಂದು ಜಸ್ಟ್ ಒಂದು ಗಣೇಶ ರೆಡಿ ಮಾಡ್ತೀವಿ ಇವಾಗ. ಇದು ಪಾಟೀಲ್ ಅನ್ನೋದು ಫುಲ್ಲು ಮಣ್ಣಿಂದೇನೆ, 3.5 ಅಡಿ ಬರುತ್ತೆ ಸೈಜ್ ನಿಮಗೆ. ಫುಲ್ಲು ಮಣ್ಣಿಂದ ಇದು ಸಕ್ಕದ ಫಿನಿಶಿಂಗ್ ನೋಡ್ಬೋದು ವೀಕ್ಷರ, ಎಷ್ಟು ಸಕ್ಕದಾಗಿದೆ ನಿಮಗೆ. ಪಕ್ಕಾ POP ಅನ್ಸುತ್ತೆ ನಿಮಗೆ, 100% POP ಅನ್ಸುತ್ತೆ. ಬಟ್ 100% POP ಅಲ್ಲ, ಪಕ್ಕ ಕ್ಲೇ ಗಣೇಶಗಳು. ಆ್ಯಕ್ಚುಲಿ ಅವೆಲ್ಲ ತೋರಿಸಿ ಸರ್ ಅಲ್ವಾ, ಸೊ ಆ ಥರ ಮಾಡಲು ಇವೆಲ್ಲ ನೋಡ್ತಿರ್ಬೋದು. ಮಸ್ತ್ ಆಗಿದೆ. ಎಷ್ಟು ಫೀಟ್ ಬರುತ್ತೆ ಸರ್? 3 ಅಡಿ. 3.5 ಅಡಿ ಬರುತ್ತೆ. 3.5 ಅಡಿ, ಇದು 3 ಅಡಿ ಬರುತ್ತೆ. ಅದರಲ್ಲೇ ಚಿಕ್ಕದಿದು ಸೇಮ್ ಇದ್ರಲ್ಲಿ ಚಿಕ್ಕದು. ಆಮೇಲೆ ಅದರಲ್ಲಿ ಇವಾಗ ದಗಡು ಸೆಟ್ ಅಂತ ಹೇಳಿದ್ನಲ್ಲ, ಇದು ಮ್ಯಾಕ್ಸಿಮಮ್ ದೊಡ್ಡದು ಇವಾಗ ಮಣ್ಣಲ್ಲಿ. ಇದು ಮೌಂಟು 3.5 ಫೀಟ್ ಬರುತ್ತೆ ನಿಮಗೆ. ನೋಡಿ ವೀಕ್ಷರೇ, ಅಡಿಯಿಂದ ಮುಡಿ ಗಂಟೆ ಅಬ್ಸರ್ವ್ ಮಾಡ್ಬೋದು ಹೇಗಿದೆ ಬಿಟ್ಟು. ಸಾಕಾಗಿದೆ. ಆಮೇಲೆ ನೆಕ್ಸ್ಟ್ ವರ್ಕ್ ಮಾಡಿರೋ ಗಣೇಶಗೆ ನಿಮಗೆ ಫುಲ್ ಆಗಿ ವರ್ಕ್ ಮಾಡ್ತೀವಿ ಅಂದ್ರೆ ಈ ತರ ಹೈಲೈಟ್ ಮಾಡ್ತೀವಿ ನಾವು. ಬನ್ನಿ ಸರ್ ಒಂದು ನಿಮಿಷ ತೋರಿಸ್ಬಿಡಿ. ನೋಡ್ರಿ ಇದು ಬಂದ್ಬಿಟ್ಟು ಇಲ್ಲಿ ಮಾಡಿದ್ದೀವಿ ನೋಡ್ರಿ. ಇಲ್ಲಿದೆ ನೋಡಿ, ಇದು ಫುಲ್ ವರ್ಕ್ ಗಣೇಶಗೆ ಮಾಡಿದ್ರೆ ಚೈಸ್ಕೋ. ಇದು ಫುಲ್ ಮಣ್ಣಿನ ಗಣೇಶಗೆ ಫುಲ್ ಆಗಿ ಸ್ಟೋನ್ ವರ್ಕ್ ಮಾಡಿರೋದು. ಫುಲ್ ಹೈಲೈಟ್ ಮಾಡಿದ್ರೆ ಈ ತರ ಹೈಲೈಟ್ ಮಾಡ್ತೀವಿ ಸರ್ ಫುಲ್. ಫುಲ್ ದರ್ಬಾರ್ ಆಗಬೇಕು ಅಥವಾ ಫುಲ್ ಡಿಸೈನಿಂಗ್ ಆಗಬೇಕು ಅಂದರೆ ಈ ಶೆಲ್ಲೆಯಿಂದ ಹಿಡಿದು ನಿಮ್ಮ ಕಿವಿಯಿಂದ ಹಿಡಿದು ಎಲ್ಲ ನಿಮ್ಗೆ ವರ್ಕ್ ಮಾಡ್ತಾರೆ ನೋಡಿ. ನೋಡ್ತಿರ್ಬೋದು ನೀವು ಇಲ್ಲಿ ಹೇಗಿದೆ ಅಂದ್ಬಿಟ್ಟು. ನೀವು ಆ್ಯಕ್ಚುಲಿ ನಿಮಗೆ ನಮ್ಮ ಕ್ಯಾಮ್ರಲ್ಲಿ ನೋಡೋಕ್ಕೂ ನಿಮ್ಗೆ ಲೈವಲ್ಲಿ ನೋಡೋಕ್ಕೂ ಭಾರಿ ವ್ಯತ್ಯಾಸ ಇದೆ. ಲೈವ್ ಆ್ಯಕ್ಚುಲಿ ನಿಮಗೆ ನೈಟ್ ಅದ್ರಲ್ಲಿ ಆರತಿ ಮಾಡೋ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಹೆಂಗೆ ನೋಡಿತಾರಲ್ಲ ಆ ಥರ ಮಿಣಿಗುತ್ತೀವಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡಿ. ನೋಡಿ ಕಿವಿ ಮೇಲೆ ನೋಡ್ಬೋದು ಇಲ್ಲ ನೋಡಿ ಹಿಂಗಿದೆ ಹಿಂಗೆ. ಆಮೇಲೆ ಜ್ಯುವೆಲರಿ ವರ್ಕು ಮತ್ತು ಶೆಲ್ಯಾಗೂ ನಿಮಗೆ ಡೈಮಂಡ್ ವರ್ಕ್ ಟೈಪ್ ನಿಮಗೆ ಇದೆ. ಇದು ಎಷ್ಟಿದೆ ಸರ್? ಇದು ಎಷ್ಟು ಫೀಟ್ ಇದೆ? ಇದು ನಿಮ್ಗೆ 2.5 ಅಡಿ ಬರುತ್ತೆ. 2.5 ಅಡಿ. ಸೂಪರ್. ನಿಮಗೆ ಡೈಮಂಡ್ ವರ್ಕ್ ಬೇಕಂದ್ರೆ ಈ ಥರ ಕೂಡ ಮಾಡ್ಕೊಡ್ತಾರೆ ಅವರು. ಸಿಂಪಲ್ ಆಗಿ ಬೇಕಂದ್ರೆ ಅದು ತೋರಿಸ್ತಿಲ್ಲ, ಆ ಥರ ಕೂಡ ಇದೆ. ಜಾಸ್ತಿ ಯಾವುದು ಬೇಡ ಅದು. ಫುಲ್ ವರ್ಕ್ ಮಾಡ್ತೀವಿ, ಸೆಮಿ ವರ್ಕ್. ನಿಮ್ ಕಸ್ಟಮರ್ ಹೆಂಗೆ ಕೇಳ್ತಾರೆ ಆ ಥರ ಆಪ್ಷನ್ ಮಾಡ್ಬೋದು. ಆಮೇಲೆ ಇದ್ರಿಗೂ ಅಷ್ಟೇ ಮಾರ್ಬಲ್ ಫಿನಿಶಲ್ ದಗಡು ಸೆಟ್ ಅಂತ ಹೇಳಿದ್ನಲ್ಲ, ಇದು ಯೂನಿಕ್ ಆಗಿರುತ್ತೆ ನಿಮಗೆ. ಇದು ಎಷ್ಟು ಬರೋ ಸೈಟ್ ಇದು? ಇದು ನಿಮ್ಗೆ 2 ಅಡಿ ಬರುತ್ತೆ. 2 ಅಡಿ ನೋಡಿದ್ರೆ ಅವೆಲ್ಲ ಪುಟ್ಟದಾಗಿರೋದು ತೋರಿಸಿದ್ರು. ಇದು ಬಂದ್ಬಿಟ್ಟು 2 ಫೀಟ್ ಇದೆ. ಬಟ್ ಇದು ಗ್ಲಾಸಿ ಫಿನಿಶಿಂಗ್, ಒಂದು ರೀತಿ ಮಾರ್ಬಲ್ ಫಿನಿಶ್ ನೋಡ್ತಿರ್ಬೋದು. ಮಣ್ಣಿನ ಗೌರಿ ಇನ್ನೂ ಸ್ಟಾಕ್ ಬಂದಿಲ್ಲ, ಬಂದ್ಮೇಲೆ ನೆಕ್ಸ್ಟ್ ಮಾಡ್ತೀವಿ. ಗೌರಿಗಳು ಬಂದು ನಿಮಗೆ ಸ್ಟಾರ್ಟಿಂಗ್ ಮೌಂಟು 9 ಇಂಚಸ್ಸಿಂದ ಸ್ಟಾರ್ಟ್ ಆಗುತ್ತೆ. 9 ಇಂಚಸ್ಸಿಂದ 2 ಫೀಟ್ ತನಕ ಬರುತ್ತೆ. ಗೌರಿಗೂ ಮಾಡ್ತೀವಿ, ವರ್ಕ್ ಮಾಡ್ತೀವಿ. ಇವ್ರು ನಮ್ಮ ಅಂಗಡಿ ಕಸ್ಟಮರು ರೆಗ್ಯುಲರ್ ಆಗಿ ಬರ್ತಾರೆ. ನಮ್ಮ ಅಂಗಡಿ ಬಗ್ಗೆ ಹೇಳಿ ಮೇಡಮ್, ನೀವೇನು ಹೆಂಗಿದೆ ಅಂತ ಅಂದ್ಬಿಟ್ಟು. ಹಲೋ ನಮಸ್ಕಾರ, ನನ್ನ ಹೆಸರು ಸುವರ್ಣ ಕೇಶವ್ ಅಂತ. ನಾವಿರೋದು ಆ್ಯಕ್ಚುಲಿ ಇಸ್ರೋ ಲೇಔಟಲ್ಲಿ ಆಲ್ಮೋಸ್ಟ್ 35 ಕಿಲೋಮೀಟರ್ಸ್ ದೂರದಿಂದ ಬಂದಿದ್ದೀವಿ.
ನಾವು ಈ ಪರ್ಟಿಕ್ಯುಲರ್ ಇದನ್ನೇ ನೋಡಬೇಕು ಅಂತ. ಆ್ಯಂಡ್ ನಾನು ಪಾಸ್ಟ್ 10 ಇಯರ್ಸಿಂದ ಇಲ್ಲಿ ತುಂಬ ಪರ್ಚೇಸಸ್ ಮಾಡಿದ್ದೀನಿ. ಇಟ್ ಈಸ್ ವೆರಿ ಗುಡ್ ಆ್ಯಂಡ್ ಪ್ರೈಸಸ್ ಆರ್ ಕ್ವೈಟ್ ರೀಸನೇಬಲ್. ಆ್ಯಂಡ್ ಮೇನ್ಲಿ ಅವ್ರದ್ದು ಚಾಯ್ಸ್ ಆಫ್ ಐಟಮ್ಸ್ ತುಂಬ ಇದೆ. ಗಣೇಶಂದು ಇರ್ಬೋದು ಅಥವಾ ನವರಾತ್ರಿದು ಇರ್ಬೋದು, ಅವ್ರದ್ದು ಚಾಯ್ಸ್ ಎಲ್ಲ ನಂಗೆ ತುಂಬ ಇಷ್ಟ. ಸೊ ಒಂಥರ ಮೋಸ್ಟ್ ಸಾರ್ಟ್ ಆಫ್ಟರ್ ಅಂಗಡಿ ಅಂತಲೇ ಹೇಳ್ಬೋದು ಮಲ್ಲೇಶ್ವರಮಲ್ಲಿ. ಐ ಹ್ಯಾವ್ ಕಮ್ ಹಿಯರ್ ಮೆನಿ ಟೈಮ್ಸ್. ಐ ಆಮ್ ವೆರಿ ಹ್ಯಾಪಿ. ಅದಪ್ಪ ಇವಾಗ ನೋಡ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು ಯಾರು ಡೆಲಿವರಿ ಆ ಥರ ಆಪ್ಷನ್ ಇಲ್ಲ ಸರ್ ಡೆಲಿವರಿ ಇಲ್ಲೇ ಬರ್ಬೇಕು ಸರ್, ಔಟ್ಲೆಟ್ಗೆ ಬರ್ಬೇಕು. ಯಾಕಂದ್ರೆ ನಾವು ಒಂದು ಆನ್ಲೈನ್ ಸರ್ವಿಸ್ ಏನು ಕೊಡೋದು, ಯಾಕಂದ್ರೆ ಮ್ಯಾನ್ ಪವರ್ ಕಮ್ಮಿ ಇರೋದ್ರಿಂದ ನಾವು ಎಲ್ಲದೂ ನೋಡ್ಕೊಂಡೇ ಮಾಡೋದಕ್ಕೆ ಇಲ್ಲಿಗೆ ನಮ್ಮ ಇದ್ರ ಅಂಗಡಿ ಅಡ್ರೆಸ್ ಹೇಳ್ತೀನಿ, ಇಲ್ಲಿಗೆ ಬಂದ್ಬಿಟ್ಟು ಅವ್ರು ಬುಕ್ ಮಾಡ್ಕೊಂಡು ನೋಡ್ಕೊಂಡು ತೊಗೊಂಡು ಎಕ್ಸಾಕ್ಟ್ ಲ್ಯಾಂಡ್ ಮಾರ್ಕ್ ಎಲ್ಲಿ ಬರುತ್ತೆ ಇದು? ಸರ್ ಇದು ಬಂದ್ಬಿಟ್ಟು ಮಾಡಲ್ ರೋಡ್ ಅಂತಾರೆ, ಆಕ್ಚುಲಿ ಫಸ್ಟ್ ಮೇನ್ ರೋಡ್. ಬಿಜೆಪಿ ಆಫೀಸ್ ರೋಡ್ ಬರುತ್ತೆ ಇದು. ಚಂದೂಸ್ ಹೋಟ್ಲಿಂದ ಲೆಫ್ಟ್ ತಿರ್ಕೊಂಡು ಬಂದ್ರೆ ಪತಾಂಜಲಿ ಇದೆ ಕೆಳಗಡೆ, ಪತಾಂಜಲಿ ಮೇಲ್ಗಡೆನೇ ಇರೋದು. ಬಿಲ್ಡಿಂಗ್ ಹೆಸರು ಬಂದು ಕ್ಷೀರಸಾಗರ ನಂಬರ್ 97, ಟೆಂಪಲ್ ರೋಡ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್ 3. ಸೂಪರ್. ಟೈಮಿಂಗ್ ಏನು ಸರ್ ಇದು ಶಾಪ್? ಮಾರ್ನಿಂಗ್ ಬಂದು 10:30 to ನೈಟ್ 11 ತನಕ ಇರ್ತೀವಿ ಸರ್. 11 ತನಕ ಇರ್ತೀವಿ. ಇನ್ ಬಿಟ್ವೀನ್ ಹಾಲಿಡೇ ಗ್ಯಾಪ್ ಏನಿಲ್ಲ, ಲಂಚ್ ಬ್ರೇಕ್ ಎಲ್ಲ ಏನಿಲ್ಲ, ನಾವೇ ಇರ್ತೀವಿ ಫುಲ್ ಆಗಿ. ಇವಾಗ ಡೈಮಂಡ್ ವರ್ಕ್ ಬೇರೆಗೂ ಮಾಡ್ಕೊಡ್ಬೇಕಾದ್ರೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಇವಾಗ ಅವ್ರೇನು ಗಣೇಶ ತಗೊಂಡ್ ಬಂದ್ಬಿಟ್ಟು ನಮ್ ಕೈಗೆ ಕೊಟ್ವಿ ಅಂದ್ರೆ ಅದಕ್ಕೆ ಅಡಿಷನಲ್ ಚಾರ್ಜಸ್ ತಗೊಂತೀವಿ. ಅವ್ರು ಯಾವ ತರ ಆಪ್ಷನ್ ಕೇಳ್ತಾರೆ ಅದೇ ತರ ನಾವು ಮಾಡ್ಕೊಡ್ತೀವಿ ಡೈಮಂಡ್ ವರ್ಕ್. ಯಾಕಂದ್ರೆ ನಮ್ದು ಮೇನ್ ಅಮೌಂಟ್ ಕಸ್ಟಮರ್ ಅಟ್ರಾಕ್ಷನ್ ಬಂದಿರೋ ಡೈಮಂಡ್ ವರ್ಕ್ ಇಂದಾನೆ ಫುಲ್ ಆಗಿ. ಪ್ಲಸ್ ನಮ್ಮ ಹತ್ರ ಇರೋ ಆಪ್ಷನ್ ಬಂದು ಮಣ್ಣಿನ ಗಣೇಶಗಳು ನಿಮ್ಗೆ ಎಲ್ಲೂ ಸಿಗಲ್ಲ. ಅದನ್ನ ಫುಲ್ಲಿ ಕಾನ್ಫಿಡೆಂಟ್ ಆಗಿ ಹೇಳ್ತೇನೆ. ಯಾಕಂದ್ರೆ ಈ ಏರಿಯಾ ಸರೌಂಡಿಂಗ್ ಎಲ್ಲಿ ನೋಡಿದ್ವಿ ನಮ್ಮಷ್ಟು ಗಣೇಶಗಳಂತೂ ನಿಮ್ಗೆ ಇಷ್ಟು ಕಲೆಕ್ಷನ್ ಸಿಗಲ್ಲ. ನಿಜ, ನನಗನ್ಸ್ದಾಗ ನಿಜ. ನಾನು ಎಲ್ಲಿ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಕೂಡ ಇರೋದು. ಇದ್ರಲ್ಲಿ ಒಂದಿದು ನಮ್ಗೆ ಮೇನ್ ಏನಂದ್ರೆ ಕಸ್ಟಮರ್ ಏನ್ ಗೊತ್ತಾ, ಒಬ್ಬರಿಂದ ಒಬ್ರು ಹೋಗ್ತಾನೆ ನಮ್ಮ ಅಂಗಡಿ ಡೆವಲಪ್ ಆಗಿರೋದು. ನಿಜ ನಿಜ ನಿಜ. ಯಾಕಂದ್ರೆ ಅವ್ರು ಬಂದು ಇಲ್ಲಿ ನೋಡ್ಬಿಟ್ಮೇಲೆ ಅವ್ರು ಇನ್ನೊಬ್ರು ರೆಕಮೆಂಡ್ ಮಾಡಿನೇ ಹಂಗೆ ನಾವು ಸೆಲೆಕ್ಷನ್ ಕೊಟ್ಟಷ್ಟು ಇನ್ನು ಜನ ಜಾಸ್ತಿ ಬರ್ತಾರೆ. ಅದೇ ಮೇನ್. ಸೆಲೆಕ್ಷನ್ ಕಮ್ಮಿ ಇದೆ, ಯಾಕಪ್ಪ ಹೋಗ್ಬೇಕು ಸಮ್ ಕಮ್ಮಿ ಇದೆ ಅಂತಂದ್ರೆ ಇಲ್ಲಿ ಬಂದು ಒಂದಕ್ಕಿಂತ ಒಂದು ಆಪ್ಷನ್ ಚೆನ್ನಾಗಿರೋದ್ರಿಂದ ಕಸ್ಟಮರ್ ಬಂದು ಎಲ್ಲೂ ಡೈವರ್ಟ್ ಆಗಲ್ಲ. ನಿಜ ನಿಜ. ಬಂದು ಆರಾಮಾಗಿ ನೋಡ್ಕೊಂಡು ತಗೊಂಡ್ ಹೋಗ್ತಾರೆ ಸರ್. ಬರ್ತಾರೆ. ಇವ್ರು ನಮ್ಮ ತಮ್ಮ, ಇವರು ನಾವೆಲ್ಲ ಸೇರಿನೇ ಮಾಡೋದು ಸರ್. ಓಕೆ. ಎಲ್ಲ 3 ಜನ ಅಣ್ಣ ತಮ್ಮರು ಸೇರಿ ಮಾಡೋದು ಸರ್ ನಾವು. ಹೊರಗಡೆಯಿಂದ ತರ್ಸ್ ಮಾಡ್ತಾರೆ ಡೈಮಂಡ್ ವರ್ಕ್ ಆಗಲಿ, ಅದೆಲ್ಲ ನಾವೇ ಪರ್ಸನಲ್ ಆಗಿ ಮಾಡ್ತೀವಿ. ಓಕೆ 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 ಓಕೆ. ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ ನಮ್ಗೆ ಇಷ್ಟ ಆಗೋ ತರ ಮಾಡ್ತೀವಿ. ನಿಮ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ಫುಲ್ ಸ್ಯಾಟಿಸ್ಫೈ ಆಗುತ್ತೆ ನಾವು ಗಣೇಶನ. ಇನ್ನೊಂದ್ರಲ್ಲಿ ನಮ್ಮಲ್ಲಿ ಏನ್ ಗೊತ್ತಾ, ಕಸ್ಟಮರ್ ನಂಬಿಕೆ ಇಟ್ಬಿಡ್ತಾರೆ ಸರ್. ಫಸ್ಟ್ ಒಂದು ವರ್ಕ್ ಮಾಡ್ತೀವಿ ಅಂತಾನೆ ಸರ್, ನಿಮ್ಮ ಆಪ್ಷನ್ ಅಲ್ಲಿ ಮಾಡಿ ಬಿಟ್ಬಿಟ್ರೆ ನಾವು ಅದಕ್ಕೆ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಇನ್ನೊಂದು ಅವ್ರ ಪಕ್ಕದಲ್ಲಿ ಇದ್ರೆ ನಮ್ಗೆ ಅಷ್ಟಾಗಿ ಇರೋದಿಲ್ಲ, ಅವ್ರು ಬಿಟ್ಬಿಡ್ಬೇಕು. ನಮ್ಗೆ ಬಿಟ್ಬಿಟ್ರೆ ಅವ್ರು ಹೇಳಿದಕ್ಕಿಂತ ಚೆನ್ನಾಗಿ ಮಾಡ್ಕೊಟ್ಬಿಡ್ತೇವೆ ನಾವು ವರ್ಕ್. ಅದ್ರಲ್ಲಿ ಪ್ರೆಷರ್ ಇಕ್ಬಾರ್ದು ನಿಮ್ಗೆ, ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಮಾಡಿರ್ತೀವಿ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರು ಈ ಸೆಲೆಕ್ಟ್ ಮಾಡಿರ್ ಸರ್ ಅಷ್ಟೇನೆ. ಅವ್ರು ಮಾಡಿದಾಗ ಒಂದಿರತ್ತೆ, ತಗೊಂಡವ್ರಿಗೆ ಟೋಟಲಿ ಚೇಂಜ್ ಆಗೇ ಮಾಡ್ಬಿಡ್ತೀವಿ ಸರ್ ಅದನ್ನ. ಮೇನ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಮೇನ್ ನಿಮ್ಗೆ ಫೋಟೋಸ್ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಅವ್ರು ಜಸ್ಟ್ ವರ್ಕ್ ಮಾಡಿ ಅಂತ ಹೇಳ್ತಾರೆ, ನಮ್ ಇಷ್ಟ ಪ್ರಕಾರ ಕಲರ್ ಕಾಂಬಿನೇಷನ್ ನೋಡ್ಕೊಂಡು ನಾವೇ ಅಪ್ಡೇಟ್ ಮಾಡ್ತೀವಿ. ನಿಮ್ದು ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಬ್ರೋ? ಇದ್ರದ್ದು ಪೇಜ್ ಇದೆ, ಬಟ್ ಈ ವರ್ಷ ಆಕ್ಟಿವ್ ಮಾಡೋಣ ಅಂತಿದ್ವಿ. ಅಂಗಡಿಯಸ್ ಎಲ್ಲ ಇದೆ, ಶ್ರೀ ಬಾಲಾಜಿ ಐಡಲ್ಸ್ ಅಂತಾನೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅದ್ರಲ್ಲೂ ಬೇಕಂದ್ರೆ ಆರ್ಡರ್ಸ್ DM ಮಾಡ್ಬೋದು. ಬಟ್ ಸ್ಟೋರ್ ಬಂದ್ರೆ ಬೆಸ್ಟ್. ಕಲೆಕ್ಷನ್ ನೋಡಕ್ ಇಲ್ಲೇ ಚೆನ್ನಾಗಿರುತ್ತೆ. ಫೋಟೋ ಕಳಿಸಿ ಅದ್ರ ಹೈಟ್ ಪ್ರೈಸ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ಈ ವೆರೈಟೀಸ್ ಜಾಸ್ತಿ ಇರೋದ್ರಿಂದ ಕಸ್ಟಮರ್ಗೂ ಇಲ್ಲಿ ಬಂದಾಗ ಏನಂದ್ರೆ ಅವ್ರಿಗೆ ಒಂದಕ್ಕಿಂತ ಒಂದು ಆಪ್ಷನ್ ಸಿಗತ್ತೆ. ಕಲೆಕ್ಷನ್ ಬೇಸ್ ದಿ ಬೆಸ್ಟ್ ನೋಡ್ಬೋದು ಅವ್ರು, ಇನ್ನೇನಿಲ್ಲ. ಯಾವ್ದ್ರಿಂದ ಇದ್ರೂ ಇಲ್ಲಿಗೆ ಬರಬೇಕು. ರಿಯಾಲಿಟಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಖಂಡಿತ ಇಷ್ಟು ಕ್ಲಾರಿಟಿ ಗೊತ್ತಾಗಲ್ಲ. ನಿಜ ನಿಜ. ಬಂದಾಗ್ಲೇ ನಿಮ್ಗೆ ಅದು ನಾನು ಅದೇ ಹೇಳ್ತಿರೋದು. ಆಕ್ಚುಲಿ ಲೈವ್ ಅಲ್ಲಿ ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ನಮ್ ಕಣ್ಣಲ್ಲಿ ನೋಡಿದ್ರೆ ಮಜಾ ಇವಲ್ಲ, ಫೋಟೋ ನೋಡೋದಕ್ಕಿಂತ. ಸರ್ ತುಂಬಾ ಥ್ಯಾಂಕ್ಸ್, ನಂಗೆ ಭಾಳ ಇಷ್ಟ ಆಯ್ತು. ದಯವಿಟ್ಟು ಮತ್ತೆ ಈ ವರ್ಷ ನಿಮ್ಗೆ ಆಕ್ಚುಲಿ ಇನ್ನೊಂದು POP ಪ್ರಮೋಟ್ ಮಾಡದೆ ನೀವು ಈಕೋ ಫ್ರೆಂಡ್ಲಿ ಮಾಡ್ತಾ ಇದ್ದೀರಾ, ಅದೊಂದು ಭಾಳ ಖುಷಿ ಆಯ್ತು ಸರ್. ಇನ್ನ ಒಂದು ವೀಕ್ ಇದೆ ಗಣೇಶ ಹಬ್ಬಕ್ಕೆ ಬರುತ್ತೆ. ಓಕೆ ಓಕೆ ಸರ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್.